ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಕಳೆದ 3 ವರ್ಷಗಳಿಂದ ಚರ್ಚೆ ಮಾಡ್ತಿದ್ದಂತಹ ಕುರ್ಚಿ ಕದನದ ವಿಷಯಕ್ಕೆ ಅಂತೂ ಇಂತೂ ಉತ್ತರ ಅನ್ನೋದು ಲಭ್ಯವಾಗಿದೆ. ಹೌದು, ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಕಂಗೊಳಿಸಲಿದ್ದಾರೆ. ಆದರೆ ಸಚಿವ ಸಂಪುಟ ಅಂದ ಸಂದರ್ಭದಲ್ಲಿ ಈ ಕ್ಷಣಕ್ಕೂ ಕೂಡ ಅದು ಕಗ್ಗಂಟಾಗಿ ಉಳ್ಕೊಂಡಿದೆ. ಹಾರ್ಡ್ಲಿ ಇದೊಂದು 10-15 ದಿವಸ ಇರುವಂತಹ ಹೈಡ್ರಾಮಾ ಅಂತ ಹೇಳಿದ್ರು ಕೂಡ ತಪ್ಪಾಗುವುದಿಲ್ಲ. ಯಾಕಂತ ಹೇಳಿದ್ರೆ ಅಂತಿಮವಾಗಿ ಆ ಸಚಿವ ಸಂಪುಟದಲ್ಲಿ ತಾವಿರಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳಲ್ಲಿ ಹಲವರು ಇರ್ತಾರೆ. ಯಾಕಂದ್ರೆ ಕಾಂಗ್ರೆಸ್ ಅಂದಾಗ ವಿಶೇಷವಾಗಿ 3-4 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಜನನಾಯಕರು ಅಂತ ಗುರುತಿಸಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಅವರಿಗೆ ಆದಂತಹ ಸಹಜ ಆಸೆ ಆಕಾಂಕ್ಷೆಗಳಿರುತ್ತೆ. ಬಟ್ ಇಲ್ಲಿ ಇರುವಂತಹ ಕೆಲವೊಂದು ಲೆಕ್ಕಾಚಾರಗಳನ್ನು ಗಮನಿಸಬೇಕಾಗತ್ತೆ. ಮುಖ್ಯಮಂತ್ರಿ ಗಾದಿ ಅಂದ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಆಡಿದಂತಹ ಮಾತಿಗೆ ಅಂದರೆ ಒಪ್ಪಂದದ ರೀತಿಯಲ್ಲಿ ಅಂತಿಮವಾಗಿ ಸಿದ್ದರಾಮಯ್ಯನವರ ಆಸ್ಥಾನವನ್ನು ಡಿ.ಕೆ. ಶಿವಕುಮಾರ್ ಅವರು ತುಂಬಿದ್ರೂ ಕೂಡ ಈಗ ಸಚಿವ ಸಂಪುಟ ಅಂದ ಸಂದರ್ಭದಲ್ಲಿ ಯಾವ ಆಧಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಸ್ಥಾನವನ್ನು ಪಡೆದುಕೊಳ್ಳಬಹುದು, ಈ ರೀತಿಯ ಒಂದಷ್ಟು ಕುತೂಹಲ ಇದೆ. ಬಟ್ ಅಭಿಮಾನಿಗಳು, ಕಾರ್ಯಕರ್ತರು ಈ ರೀತಿಯ ಆಧಾರದಲ್ಲಿ ನೋಡ್ತಾ ಹೋಗೋದಾದರೆ ಜಾತಿವಾರು ನಮಗೆ ಡಿ.ಸಿ.ಎಂ ಪೋಸ್ಟ್ ಬೇಕು ಅನ್ನುವಂತಹ ಒಂದಷ್ಟು ಚರ್ಚೆಗಳಿದೆ. ಇನ್ನು ಸಚಿವ ಸ್ಥಾನ ಅಂದ ಸಂದರ್ಭದಲ್ಲಿ 3-4 ಬಾರಿ ನಾವು ಕೂಡ ಶಾಸಕರಾಗಿ ಹೊರಹೊಮ್ಮಿದ್ದೇವೆ, ನಾವು ಕೂಡ ಸಚಿವರಾಗಬೇಕು ಅನ್ನುವಂತಹ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅಫ್ಕೋರ್ಸ್ ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ಸವಾಲಾಗಿ ಪರಿಣಮಿಸಿದೆ. ಈ ಸವಾಲನ್ನು ಯಾವ ರೀತಿ ನಿಭಾಯಿಸ್ತಾರೆ ಇದೆಲ್ಲವನ್ನ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಸಿದ್ದರಾಮಯ್ಯನವರು ಸೇರಿದ ಹಾಗೆ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ. ಕಾರಣ ಸಚಿವ ಸಂಪುಟದ ಆ ರಚನೆ. ಸಹಜವಾಗಿ ಕಾಂಗ್ರೆಸ್ ಅಂದಾಗ ಹಿರಿಯರ ಪಕ್ಷ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಬಹಳಷ್ಟು ಹಿರಿಯ ನಾಯಕರಿದ್ದಾರೆ. ಅವರನ್ನು ಕೈಬಿಟ್ಟು ಸಚಿವ ಸಂಪುಟ ರಚನೆ ಅಂತ ಹೇಳಿದ್ರೆ ಅದು ಕೂಡ ಕಷ್ಟ ಸಾಧ್ಯವಾಗುತ್ತೆ. ಬಟ್ ಇಲ್ಲಿ ಸಹಜವಾಗಿ ಕೆಲಸಗಳಾಗಬೇಕು. ಕೆಲಸ ಆಗುವಂಥ ನಿಟ್ಟಿನಲ್ಲಿ ಅನುಭವಿಗಳಿಗೂ ಕೊಡಬೇಕು, ಕೆಲಸ ಮಾಡೋರು ಕೊಡಬೇಕು. ಸಚಿವ ಸ್ಥಾನ ಅಂದಾಗ 3 ವರ್ಷದ ಡೆವಲಪ್ಮೆಂಟನ್ನು ರಾಜ್ಯದ ಜನ ಕಣ್ತುಂಬ್ಕೊಂಡ್ಬಿಟ್ಟಿದ್ದಾರೆ. ರಸ್ತೆ ಗುಂಡಿಗಳು ಹಾಗೆ ಇದ್ದಾವೆ, ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸರಿಯಾದಂಥ ಸಚಿವ ಸರಿಯಾದಂಥ ಇಲಾಖೆಗೆ ಲಭ್ಯವಾಯಿತು ಅನ್ನೋದಾದರೆ ಕಡೆಯ ಪಕ್ಷ ಇನ್ನು 2 ವರ್ಷ ಕೆಲಸ ಆಗತ್ತೆ. ಆ ನಿಟ್ಟಿನಲ್ಲಿ ಜನ ಯೋಚನೆ ಮಾಡ್ತಿದ್ದಾರೆ. ಬಟ್ ರಾಜಕೀಯ ನಾಯಕರು ರಾಜಕಾರಣ ಅಂದಾಗ ತಾವು ಕೂಡ ಹೆಂಗಾದರೂ ಮಾಡಿ ಸಚಿವ ಸಂಪುಟದಲ್ಲಿ ಸ್ಥಾನ ಪಡ್ಕೊಳ್ಬೇಕು ಅನ್ನುವಂಥ ಡೆಫಿನೆಟ್ಲಿ ಆಸೆ ಆಕಾಂಕ್ಷೆಗಳು, ಅದಕ್ಕೊಂದಷ್ಟು ಪೈಪೋಟಿ ನಡೀತಾನೆ ಇದೆ. ಸಚಿವ ಸಂಪುಟದ ರಚನೆಗೆ ಡಿ.ಕೆ. ಶಿವಕುಮಾರ್ ಮಾಡ್ತಿರುವಂತಹ ಸರ್ಕಸ್ ಇದು. ಹೈಕಮಾಂಡ್ ನೇತೃತ್ವದಲ್ಲಿ ಆಯ್ಕೆಯ ಕಸರತ್ತು ಬಹಳ ಜೋರಾಗಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟವನ್ನು ಸೇರುವುದಕ್ಕೆ ಶಾಸಕರ ಪೈಪೋಟಿ ಸಿಕ್ಕಾಪಟ್ಟೆ ನಡೀತಾ ಇದೆ. ಇಲ್ಲಿ ಕೆಲವೊಂದು ಡೆವಲಪ್ಮೆಂಟ್ಸ್ ನಾವು ಡೀಟೇಲ್ ಆಗಿ ಮಾತಾಡಬೇಕಾಗುತ್ತೆ. ಅದನ್ನು ಆಮೇಲೆ ಹೇಳ್ತೀನಿ. ನೋಡಿ, 2 OBC, 2 SC, 1 ST, 2 ಒಕ್ಕಲಿಗ, 1 ಮುಸ್ಲಿಂ, 2 ಲಿಂಗಾಯತ, CM ಸೇರಿ 11 ಪಟ್ಟಿ ಬಹುತೇಕ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಜೂನ್ 3ರಂದು ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ 10ರಿಂದ 12 ಸಚಿವರು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಹಾಗಾದರೆ ಯಾರೆಲ್ಲ ಪಡೆದುಕೊಳ್ಳಬಹುದು ಸಂಭಾವ್ಯರು ಅಂತ ನಾವು ನೋಡ್ತಾ ಹೋಗೋದಾದರೆ KJ ಜಾರ್ಜ್, ರಾಮಲಿಂಗಾರೆಡ್ಡಿ ಇವರನ್ನಂತೂ ಬಿಡೋಕ್ಕಾಗೋದಿಲ್ಲ. ಹಿರಿಯರು ಕೂಡ ಪಕ್ಷದಲ್ಲಿ ಬಹಳಷ್ಟು ಬಾರಿ ಸಚಿವರಾಗಿ ಕೆಲಸವನ್ನು ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ, ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, MB ಪಾಟೀಲ್, ಕೃಷ್ಣ ಬೈರೇಗೌಡ, TD ರಾಜೇಗೌಡ, ಯತೀಂದ್ರ ಸಿದ್ದರಾಮಯ್ಯ, UT ಖಾದರ್, ಜಮೀರ್, ರೂಪಾ ಶಶಿಧರ್, ಉಮಾಶ್ರೀ ಈ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ನೋಡಬೇಕು ಹಾಗಾದರೆ ಯಾರೆಲ್ಲ ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಅಂತ. ಬಟ್ ನೋಡಿ, ಈ 3 ವರ್ಷಗಳ ಕಾಲ ಬರೀ ನಾವು ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಮಾತಾಡಿದ್ವಿ. ಇನ್ನು ಸಚಿವ ಸಂಪುಟ ರಚನೆ ಬಗ್ಗೆ ಹಾರ್ಡ್ಲಿ 10-12 ಜನ ಮಾತ್ರ ಈಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂದರೆ ಇನ್ನೂ 1 ತಿಂಗಳು ಹೈಡ್ರಾಮಾ ಅಂತ ಅನ್ಸುತ್ತಿದ್ದು. ರಾಜ್ಯದ ಅಭಿವೃದ್ಧಿ ಕುರಿತಂತೆ, ರಾಜ್ಯದ ಸಮಸ್ಯೆಗಳ ಕುರಿತಂತೆ, ಬೆಲೆ ಏರಿಕೆಯ ಕುರಿತಂತೆ. ಈಗ ನೋಡಿ, ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಬೆಂಗಳೂರಂತೂ ಏನೋ ಸಾಗರ ಆಗೋಗ್ಬಿಟ್ಟಿದೆ. ಮನೆಯಿಂದ ಹೊರಗೆ ಬಂದವರು ಮತ್ತೆ ವಾಪಸ್ ಮನೆಗೆ ಹೋಗ್ತಾರೆ ಅನ್ನುವಂಥ ಗ್ಯಾರಂಟಿ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೋಡಿ, ಈ ಹೈಡ್ರಾಮವನ್ನು ನೋಡೋದಕ್ಕೆ ಕರ್ನಾಟಕದ ಜನ ಕಾದು ಕೂತ್ಕೊಂಡಿದ್ದಾರೆ ಅನ್ನೋ ಹಂಗೆ ಸಬ್ಜೆಕ್ಟ್ಗಳ ಮೇಲೆ ಸಬ್ಜೆಕ್ಟನ್ನು ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಯಾವುದೇ ಒಬ್ಬ ಜನನಾಯಕ ಕೆಲಸ ಮಾಡಬೇಕು, ಅದನ್ನು ಮಾಡ್ತಾ ಇಲ್ಲ. ಎನಿಹೌ ಆದಷ್ಟು ಬೇಗ ಈ ಸಮಸ್ಯೆಗಳನ್ನೆಲ್ಲ ಇತ್ಯರ್ಥ ಮಾಡಿಕೊಂಡು ಡಿ.ಕೆ. ಶಿವಕುಮಾರ್ ಅವರು ಸಮಗ್ರ ಕರ್ನಾಟಕದ ಅಭಿವೃದ್ಧಿಯತ್ತ ಆದಷ್ಟು ಬೇಗ ಚಿತ್ತ ಹರಿಸಲಿ ಅನ್ನೋದು ನಮ್ಮ ಬೇಡಿಕೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ಬಿಜೆಪಿ ವಕ್ತಾರರಾಗಿ ಆತ್ಮಾನಂದ್ ಅವರಿದ್ದಾರೆ, ನಮಸ್ಕಾರ. ಇನ್ನು ರಾಜಕೀಯ ವಿಶ್ಲೇಷಕರು ಶಶಿಕಾಂತ್ ಯಡ್ರಳ್ಳಿ ಅವರಿದ್ದಾರೆ, ನಮಸ್ಕಾರ. JDS ವಕ್ತಾರರು ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ, ನಮಸ್ಕಾರ. ಇನ್ನು ರಾಜಕೀಯ ವಿಶ್ಲೇಷಕರು ಚಂಬಿ ಪುರಾಣಿಕ್ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ.
ಸರ್ ನಿಮ್ಮಿಂದನೇ ಆರಂಭ ಮಾಡೋದಾದ್ರೆ ಆಡಿಯೋ ಕೇಳಿಸ್ತಾ ಇಲ್ಲ ಸರ್. ಓಕೆ, ರೈಟ್. ಇವತ್ತು ನಿಮ್ಮಿಂದನೇ ಆರಂಭ ಮಾಡೋಣ ಅಂತ ಸರ್. ಯಾಕಂದ್ರೆ 3 ವರ್ಷಗಳ ಕುರ್ಚಿ ಕದನದ ಒಂದಷ್ಟು ಡೆವಲಪ್ಮೆಂಟ್ಸ್ ಅನ್ನು ಗಮನಿಸಿದ್ದೀವಿ. ಅದೊಂಥರ ಹೈಡ್ರಾಮಾ ತರನೇ ಕಾಣಿಸ್ತು. ನಾ ಕೊಡೆ ನೀ ಬಿಡೆ ಅನ್ನುವಂಥ ನಿಟ್ಟಿನಲ್ಲಿ ಫೈನಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಹೊರಹೊಮ್ಮಿದ್ದಾರೆ. ಸರ್ ನಂದು ಕೆಲವೊಂದು ಸೂಕ್ಷ್ಮ ಮತ್ತು ಪ್ರಶ್ನೆಗಳಿದ್ದಾವೆ, ಅದನ್ನು ಸೇರಿಸ್ಕೊಂಡೇ ಹೇಳಬೇಕು ಅಂತ ಹೇಳಿ. ಈಗ ಒಂದು ಖಾತೆ 2 ಖಾತೆ ನಿಭಾಯಿಸೋದು ಬೇರೆ ಸರ್. ಸಮಗ್ರ ಕರ್ನಾಟಕವನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಆ ಪರಿಪಕ್ವತೆ ಅಂತ ನೋಡೋದಾದರೆ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯವನ್ನು ಹೆಂಗೆ ತೊಗೊಂಡು ಹೋಗ್ಬೋದು, ಇದು ನನ್ನ ಮೊದಲ ಪ್ರಶ್ನೆ. ಇನ್ನು ಸಚಿವ ಸಂಪುಟ ಅಂದಾಗ ಕಾಂಗ್ರೆಸ್ನಲ್ಲಿ ಬಹುತೇಕ ನೀವೇ ಕಂಡಂತೆ ಹಿರಿಯ ನಾಯಕರು ಸಿಕ್ಕಾಪಟ್ಟೆ 3-4 ಬಾರಿ ಶಾಸಕರಾಗಿರ್ತಾರೆ. ನಾನು ಒಂದ್ಸಲ ಸಚಿವ ಆಗಬೇಕು ಅನ್ನುವಂಥ ಆಸೆ ಆಕಾಂಕ್ಷೆ ತಪ್ಪು ಅಂತ ಹೇಳೋದಲ್ಲ, ಬಟ್ ಈ ಡ್ರಾಮಾ ಸಿಕ್ಕಾಪಟ್ಟೆ ಲ್ಯಾಗ್ ಆಗ್ತಿದೆ ಸರ್. ಎರಡು ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಡಿ.ಕೆ. ಶಿವಕುಮಾರ್ ಅವರು ಸುಮಾರು 6 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ರು. ಈ ಅಗ್ರಿಮೆಂಟ್ ಇದೆ, ಅದು ಇಲ್ಲ ಅಂತ ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳ್ತಾರೆ. ಸಿದ್ದರಾಮಯ್ಯನವರು ಯಾವತ್ತೂ ಹೇಳಿಲ್ಲ. ನಾನು ಅವ್ರನ್ನ ಸ್ಟೂಡೆಂಟ್ ಆದಾಗಿಂದ ನೋಡಿದ್ದೀನಿ ನಾನು. ಆದ್ರಿಂದ ಅವರಲ್ಲಿ ಒಂದು ಗುಪ್ತತೆ ಇರಬಹುದು, ಆದ್ರೆ ಒಂದು ರೀತಿಯಲ್ಲಿ ಪ್ರಾಮಾಣಿಕವಾದ ಒಂದು ಪ್ರತಿಕ್ರಿಯೆಯನ್ನು ನೀಡುವಾಗ ಅವರು ಬಹಳ ತೂಕವಾಗಿಬಿಟ್ಟಿದ್ರು ಡಿಪ್ಲೊಮ್ಯಾಟಿಕ್. ಈಗ ನೋಡಿ, ಅವರು ಮೊನ್ನೆ ಲೀಡರ್ ಚುನಾವಣೆ ಆಗುವಾಗ್ಲೂ ನಾನು ಹೈಕಮಾಂಡ್ ಆದೇಶದಂತೆ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ. ಮುಂದಿನ ಅವ್ರ ಮಾರ್ಗದಲ್ಲಿ ಅಂದ್ರೆ ನಾನು ಅಲ್ಲಿಂದ ಬಂದಿರೋತಕ್ಕ ಅಂದ್ರೆ ಶಿಸ್ತಿನ ಸಿಪಾಯಿಯಾಗಿ. ಬಟ್ ಅವರು ಸ್ವಲ್ಪ ಮುಂಚೆನೆ ಕೊಟ್ಟಿದ್ರೆ ಚೆನ್ನಾಗಿತ್ತು. ಈಗ ಶಿವಕುಮಾರ್ಗೆ 2 ವರ್ಷ ಇದೆಯಲ್ಲ ಅವಧಿ, ಸಿದ್ದರಾಮಯ್ಯ ಅನುಭವಿ ಇರುವಾಗ ಶಿವಕುಮಾರ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಯಾಕಂದ್ರೆ ಶಿವಕುಮಾರ್ ಇವರು ಹೊಸದಾಗಿ ಕಾಂಗ್ರೆಸ್ ಬಂದು ಸೇರಿ 6 ವರ್ಷದಲ್ಲಿ ಎಲ್ಲ ಅಧಿಕಾರ ಅನುಭವಿಸಿ ಒಳ್ಳೆ ಹೆಸರನ್ನ ಪಡೆದರು. ಬಿಕಾಸ್ ನಾವು ಮೊದಲಿಂದ ನೋಡಿದ ಹಾಗೆ ಒಳ್ಳೆ ಸ್ಟ್ರಾಂಗ್ ಲೀಡರ್, ಆಮೇಲೆ ಒಂದು ರೀತಿಯಲ್ಲಿ ಮಾಸ್ ಲೀಡರ್, ಅಂದ್ರೆ ಜನಗಳಿಗೆ ಸ್ಪಂದಿಸ್ತಾರೆ. ಬರೀ ಕುರುಬ ಲೀಡರ್, ಅಯ್ಯಂದ ಲೀಡರ್ ಅಂತ ಕೆಲವರು ಅದನ್ನ ವಿಮರ್ಶೆ ಮಾಡ್ತಾರೆ. ಅವ್ರು ಗೆದ್ದಿರೋದು ಕುರುಬರಿಂದ ಎಲ್ಲ. ಈಗ ನಿಮ್ ಕರ್ನಾಟಕದಲ್ಲಿ ನೋಡಿದ್ರೆ ಮೆಜಾರಿಟಿ ಜಾತಿ ಧರ್ಮದ ಆಧಾರದ ಮೇಲೆ ಗೆಲ್ತಾರೆ. ಅದರಿಂದ ಈಗ ಜಾರ್ಜ್ ಆಗ್ಲಿ, ಜಮೀರ್ ಇವರೆಲ್ಲ ಹೆಂಗ್ ಬಂದ್ರು ಅಲ್ಲಿಂದ ಮೆಜಾರಿಟಿ ಮೇಲೆ ಕೊಡ್ತಾರೆ. ಆ ಪ್ರಶ್ನೆಯನ್ನು ಯಾರಾದ್ರೂ ಮಾತಾಡಿದ್ರೆ ಅದು ಒಂಥರ ಬಾಲಿಶವಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸೊ ಜಾತಿ ಇಸ್ ಎನ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಬಟ್ ಅಟ್ ದ ಸೇಮ್ ಟೈಮ್ ಒಬ್ಬ ಲೀಡರ್ ಬಂದ್ಮೇಲೆ ಸಿದ್ದರಾಮಯ್ಯನವರು ಎಲ್ಲ ರೀತಿಯ ಒಳ್ಳೆಯ ಕೆಲಸವನ್ನು ಮಾಡಿ, ಅದ್ರ ಮೊದಲನೇ ಅವಧಿಯ ಸಿದ್ದರಾಮಯ್ಯನವರು ಅಲ್ಲ, 2ನೇ ಅವಧಿಯಲ್ಲಿ ಅನೇಕ ಹಗರಣಗಳು ಇನ್ಕ್ಲೂಡಿಂಗ್ ಆ 14 ಸೈಡ್ ಅದೆಲ್ಲ ನಿಮಗೆ ಗೊತ್ತಿದೆ, ನಾನು ಮಾತಾಡಲ್ಲ. ಪಾಪ ಅವರು ಒಳ್ಳೆ ಆಡಳಿತವನ್ನು ಕೊಟ್ಟು ಜನರಿಗೆ ಯಡಿಯೂರಪ್ಪನವರಿಗಿಂತ ಒಂದು ಉತ್ತಮವಾದ ಆಡಳಿತ ಕೊಟ್ಟೋಗಿದ್ದಾರೆ. ಮತ್ತು 135 ಶಾಸಕರ ಬೆಂಬಲವನ್ನು ಪಡೆದ್ರಿಂದ ಅವ್ರಿಗೆ ಯಾವುದೇ ಒಂದು ರೀತಿಯ ಆತಂಕ ಇರಲಿಲ್ಲ, ಇನ್ಸ್ಟೆಬಿಲಿಟಿ ಇರಲಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ಗೆ ನನಗೆ ತಿಳಿದಂಗೆ ಅವಧಿ ಸಾಲದು ಅಂತ. ಯಾಕಂದ್ರೆ ಅವ್ರಿಗೆ ಒಂದ್ ರೀತಿಯಲ್ಲಿ ವೆರಿ ಅಗ್ರೆಸಿವ್ ಲೀಡರ್, ಆಮೇಲೆ ಅವರು ಸ್ವಲ್ಪ ಅರ್ಬನ್ ಸೆಂಟ್ರಿಕ್ ಲೀಡರ್, ರೂರಲ್ ಟಚ್ ಅಂತಕ್ಕಂಥದ್ದು ದೇವೇಗೌಡರಿಗೆ, ಕುಮಾರಸ್ವಾಮಿಗೆ ಅಥವಾ ಯಡಿಯೂರಪ್ಪನವ್ರಿಗೆ ಅಥವಾ ಸಿದ್ದರಾಮಯ್ಯನವ್ರು ಹೋಲಿಸಿದ್ರೆ ಅವ್ರಿಗೆ ಅದೊಂದು ಕೊರತೆ ಇದೆ. ಅದನ್ನ ಆಮೇಲೆ ತಗೋಣ. ಬಟ್ ಈಗ ಡಿ.ಕೆ. ಶಿವಕುಮಾರ್ ಇರ್ತಕ್ಕಂಥ ಸಮಸ್ಯೆ ಅತ್ಯಂತ ಕಠಿಣವಾದ ಸಮಸ್ಯೆ. ಅಂದ್ರೆ ಈ ಸಂಪುಟ ರಚನೆ ಮಾಡ್ತಕ್ಕಂಥ ಈ ಕೆಲವು ಹಿರಿಯ ಸಚಿವರನ್ನ ಬಿಡಬೇಕು. ಕಾಮರಾಜ್ ಪ್ಲಾನ್ ಅಂತ ಹಿಂದೆ ನೀವೆಲ್ಲ ಕೇಳಿರ್ಬೇಕು, ನಮ್ಮ ಕಾಲದಲ್ಲಿ ಅದು ಬಹಳ ಒಳ್ಳೆಯ ಪ್ಲಾನ್. ಎಂದು ಪಕ್ಷಕ್ಕೋಸ್ಕರ ದುಡಿದೆ, ಬರೀ ಅಧಿಕಾರ ಮತ್ತೆ ಇವರು ಸವಲತ್ತುಗಳನ್ನ ಪಡೆದು ಆ ರಮೇಶ್ ಕುಮಾರ್ ಹೇಳ್ದಂಗೆ ಸುಮಾರು 30-40 ವರ್ಷಗಳ ಕಾಲ ಆಗ ಅಂತ ಆಸ್ತಿ ಮಾಡಿದ್ದಾರೆ ಎಲ್ಲ ಶಾಸಕರು. ಅದನ್ನ ಅಫಿಡವಿಟ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರು ಬರುವಾಗ ಹೆಂಗಿದ್ರು ಮತ್ತೆ ಈಗ ಹೆಂಗಿದ್ದಾರೆ, ಸುಮಾರು 20-30. ಸೊ ಅಂತವ್ರನ್ನ ಒಂದ್ ರೀತಿಯಲ್ಲಿ ಶಿವಕುಮಾರ್ ಗೊತ್ತಿದೆ. ಯಾಕಂದ್ರೆ ಶಿವಕುಮಾರ್ ನೋಸ್ ದೆಮ್ ಬೆಟರ್ ಬಿಕಾಸ್ ಹಿಮ್ಸೆಲ್ಫ್ ಈಸ್ ರಿಚ್ MLA, ಒನ್ ಆಫ್ ದ ರಿಚೆಸ್ಟ್ MLA ಇನ್ ದ ಕಂಟ್ರಿ. ಸೊ ಅವ್ರಿಗೆ ತಮಿಳ್ನಾಡು ವಿಜಯನ್ ತರ ದುಡ್ಡು, ಅವ್ರಿಗೂ ದುಡ್ಡು ಬೇಕಿಲ್ಲ, ಇವ್ರಿಗೂ ದುಡ್ಡು ಬೇಕಿಲ್ಲ. ಈಗ ಅವ್ರು ಏನೇನ್ ಸಂಪಾದಿಸ್ಬೇಕಾ, ಲೀಗಲ್ ಇಲ್ಲಿಗಲ್ಲ ಮಾಡ್ಬಿಟ್ಟಿದ್ದಾರೆ, ಮಾರಲ್ಲ ಎಥಿಕಲ್ ಅದು ಬೇರೆ ಪ್ರಶ್ನೆ. ಬಟ್ ಕಾನೂನಿನ ಪ್ರಕಾರ ಅವ್ರು ಅಷ್ಟೇ. ಸೊ ಶಿವಕುಮಾರ್ ಇರ್ತಕ್ಕಂಥ ಸಮಸ್ಯೆ ಈ ಸಂಪುಟ ರಚನೆಯಲ್ಲಿ ಜಾತಿ ಸಮತೋಲನ, ಒಂದು ಪ್ರಾಂತೀಯ ಸಮತೋಲನ, ರೀಜನಲ್ ಇಂಬ್ಯಾಲೆನ್ಸ್, ಮತ್ತೆ ಉತ್ತರ ಕರ್ನಾಟಕ ಎಲ್ಲ ಬೆಂಗಳೂರು ಅಂತ ನಿಜ 40% ಬೆಂಗಳೂರಿನಲ್ಲಿ ನೀವು ಹೇಳಿದ್ದು ಆರಂಭದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರಿ. ಬೆಂಗಳೂರು ಸಮಸ್ಯೆಗಳು ಕರೆಕ್ಟ್. ಬೆಂಗಳೂರು ಸಮಸ್ಯೆ ಸಿದ್ದರಾಮಯ್ಯನವರೇ ಪರಿಹರಿಸಕ್ ಆಗಿಲ್ಲ ಅಂದ್ರೆ ಶಿವಕುಮಾರ್ ಕೈಲಿ ಆಗತ್ತಾ? ಆದ್ರೆ ಆದ್ಯತೆ ಕೊಡಬೇಕು ಅಂತ ಒಳ್ಳೆ ಆಫೀಸ್ ಇಟ್ಕೋಬೇಕು. 3ನೇದು ಬ್ಯೂರೋಕ್ರೆಟಿಕ್ ಕರಪ್ಷನ್, ಈ ಅಧಿಕಾರಿಗಳ ಕರಪ್ಷನ್ ಇದೆಯಲ್ಲ, ರಾಜಕಾರಣಿಗಳ ಕರಪ್ಷನ್. ದಿವ್ಯಾ, ನಾನು ಒಬ್ಬ ರಾಜಕೀಯ ಪ್ರೊಫೆಸರ್ ಆಗಿ ಹೇಳ್ತೀನಿ, ರಾಜಕೀಯ ಕರಪ್ಷನ್ ಅನ್ನ ಒಂದು ರೀತಿಯಲ್ಲಿ ಚುನಾವಣೆಗೋಸ್ಕರ ಅವರು ಈ ರೀತಿ ಬಂಡ್ ಬೀಳ್ತಾರೆ ಅಂತಕ್ಕಂಥದ್ದು ಹೇಳ್ಬೋದು. ಅದು ಅಧಿಕಾರಿಗಳು ಅವ್ರಿಗೆ ನಾವೆಲ್ಲ ಎಷ್ಟು ಒಳ್ಳೆ ಸಂಬಳ ಒಂದು ಸೌಕರ್ಯ ಕೊಡ್ತೀವಿ, ಅವ್ರ ಕರಪ್ಷನ್ ಅನ್ನ ಕಡಿಮೆ ಮಾಡಬೇಕು. ಅದು ಶಿವಕುಮಾರ್. 3ನೇದು ಶಿವಕುಮಾರ್ ಈ ಲಾಬಿ ಲಾಬಿ ಇದೆಯಲ್ಲ, ಇದು ರಿಯಲ್ ಎಸ್ಟೇಟ್ ಲಾಬಿ, ಮತ್ತೆ ಬೆಂಗಳೂರಿನ ಅಭಿವೃದ್ಧಿ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಕೊಡ್ತಕ್ಕಂಥ ಟೆಂಡರ್ ರಾಜಕೀಯ ಇದೆಲ್ಲ, ಅದರಿಂದ ಅವ್ರು ಸ್ವಲ್ಪ ಹುಷಾರಾಗಿರ್ಬೇಕು. ಅವರಿಗೆ ಸುತ್ತಮುತ್ತಲು ಅನೇಕರು ಈಗಾಗಲೇ ಅವ್ರನ್ನ ಮುತ್ಕೊಂಡು ಅವ್ರಿಗೆ ತಲೆ ಕೆಡಿಸ್ತಾರೆ. ಬಟ್ ಶಿವಕುಮಾರ್ ಇಸ್ ಎ ವೆರಿ ಸೀಸನ್ ಪರ್ಸನ್. ಅವರು ಒಂದ್ ರೀತಿಯಲ್ಲಿ ಎಲ್ಲ ಗೊತ್ತಾಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ಅವ್ರ ಮಾತು ಬಹಳ ಕಡಿಮೆ ಮಾತಾಡ್ತಾರೆ. ದಟ್ ಇಸ್ ಎ ವೆರಿ ಗುಡ್ ಸೈಡ್. ಯಾಕಂದ್ರೆ ಅವ್ರು ಮಾತಾಡಿದ್ರೆ ಸ್ವಲ್ಪ ಕೋಪದಿಂದ ಏನಾದ್ರು ಬರುತ್ತೆ. ಅದರಿಂದ ಶಿವಕುಮಾರ್ ಅವರಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ.
ನಮ್ಮ ಕರ್ನಾಟಕದ ಜನತೆ ನೀವ್ ಹೇಳಿದ್ರಲ್ಲ, ನಮ್ಮ ಅಹವಾಲುವನ್ನಕ್ಕಿಂತ ಆತಂಕ ಇದೆಯಮ್ಮ ದಿವ್ಯಾ. ನೀವ್ ಹೇಳಿದ್ದು ಅದನ್ನು ಬಹಳ ತೂಕವಾಗಿ ಜಾಣ್ತನದಿಂದ ಹೇಳಿ. ನಾನು ಹೇಳೋದು ಕರ್ನಾಟಕದ ಜನತೆಗೆ ನೋವಿದೆ, ದುಃಖ ಇದೆ, ಆತಂಕ ಇದೆ. ಭ್ರಷ್ಟಾಚಾರ ಹೋಗಿಲ್ಲ, ಬರೀ ಗ್ಯಾರಂಟಿಗಳನ್ನು ಕೊಟ್ಬಿಟ್ಟು ನಮ್ ಬಸ್ ಹಚ್ಚಿ ನಾವು ಬಸ್ ಹತ್ತಿದ್ಮೇಲೆ ಎಲ್ಲಿ ಹೋಗ್ಬೇಕು, ನನ್ಗೆ ಉದ್ಯೋಗ ಏನು? ಈ ರೀತಿಯ ಒಂದು ಕೈಗಾರಿಕೆ ಮತ್ತೆ ಉದ್ಯೋಗ ಮತ್ತೆ ರೈತರ ಸಮಸ್ಯೆಗಳು ಮತ್ತೆ ಶಿಕ್ಷಣವನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಸ್ಕೂಲ್ಗಳಿಗೆ ಜಾಸ್ತಿ ಜನ ಹೋಗ್ತಾರೆ, ಗೌರ್ಮೆಂಟ್ ಸ್ಕೂಲ್ಗಳನ್ನ ಮುಚ್ತಾ ಇದ್ದಾರೆ. ಇಂತಹ ಸಮಸ್ಯೆಗಳು ಶಿವಕುಮಾರ್ ಇರೋದ್ರಿಂದ, ಅವರು ಹಣದ ಆಸೆ ಇಲ್ಲದೆ ಇರೋದ್ರಿಂದ, ಅಂದ್ರೆ ಹಣದ ಆಸೆ ಅಂದ್ರೆ ಹಣದ ಭದ್ರತೆ ಇದೆ ಅವರಿಗೆ. ಆದ್ರಿಂದ ಅವ್ರ ಪಕ್ಷಕ್ಕೋಸ್ಕರ ಒಳ್ಳೆ ಹೆಸರು ತರಬೇಕಾದ್ರೆ ಈ ಸಮಸ್ಯೆಗಳನ್ನ ಗಮನದಲ್ಲಿಟ್ಕೊಂಡು ಅದಕ್ಕೆ ತಕ್ಕಂತ ಸಚಿವರನ್ನ ಕೊಡ್ಬೇಕು. ಗುಡ್ ಗವರ್ನೆನ್ಸ್ ಕೊಡೋ ಸಚಿವರೇನು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಆ ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನ ಆರಿಸ್ಬೇಕು. ನೀವ್ ಹೇಳಿದ ಹೆಸರುಗಳಲ್ಲಿ ಕೆಲವು ಅನಿವಾರ್ಯ, ಯಾಕಂದ್ರೆ ಜಾತಿ ಧರ್ಮ ಪ್ರಾಂತೀಯ ಇದರಿಂದ ಬರ್ತಾರೆ. ಆದ್ರೆ ಎಲ್ಲರನ್ನು ಹೊರೆ ಹಚ್ಚಿ ನೋಡ್ಬೇಕು. ಆಮೇಲೆ ಪ್ರಾಮಾಣಿಕತೆಯನ್ನ ಇದುವರೆಗೂ ಆಗಿರ್ತಕ್ಕಂಥ ಜನಕ್ಕೆ ಗೊತ್ತಿದೆ. ಇವ್ರೇನು ಯಾರಿಗೂ ಸರ್ಟಿಫಿಕೇಟ್ ಕೊಡೋದ್ ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಅದನ್ನ ಹೊಸಬರಿಗೆ ಒಂದು 10 ಜನ ಹೊಸಬರಿಗೆ ಅವಕಾಶ ಕೊಡಿ ಅಂತಕ್ಕಂಥದ್ದು ಜನತೆಯ ಪರವಾಗಿ ನಿಮ್ಮ ಮೂಲಕ ನನ್ನ ಒಂದು ಕೋರಿಕೆ. ರೈಟ್ ಸರ್, ಮಾತಾಡ್ತೀನಿ ಇನ್ನೂ ಡೀಟೇಲ್ ಆಗಿ ನಿಮ್ಮ ಜೊತೆ. ಆತ್ಮಾನಂದ್ ಅವರೇ, ಕರ್ನಾಟಕ ಕುಸ್ತು ಹೋಗಿದೆ ಹಲವಾರು ಸಮಸ್ಯೆಗಳಿಂದಾಗಿ. 3 ವರ್ಷ ಒಂದು ಡ್ರಾಮಾ ನೋಡ್ಕೊ ಬಂದ್ವಿ, ಒಂದು ಪ್ರಹಸನ ಆಯಿತು. ಡೆಫಿನೆಟ್ಲಿ ಕುರ್ಚಿ ಅನ್ನೋ ವಿಷಯದಲ್ಲಿ ಸಹಜವಾಗಿದ್ದದೆ. ನಾವು ಮೂಲಸೌಕರ್ಯ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಾಗಿತ್ತು, ಅದೇ ಕುರ್ಚಿ ಬಗ್ಗೆ ಮಾತಾಡುವಂಥ ಪರಿಸ್ಥಿತಿಯನ್ನು ಸ್ವತಃ ಕಾಂಗ್ರೆಸ್ ತಂದಿಟ್ಟಿತ್ತು. ಈಗ 10-12 ಶಾಸಕರಷ್ಟೇ ಈಗ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ 3ನೇ ತಾರೀಕು ಅನ್ನೋದಾದರೆ, ಇನ್ನು ಉಳಿದಿರುವಂಥ ಖಾತೆಗಳಿಗೆ ಇನ್ನೊಂದಷ್ಟು ಹೈ ಡ್ರಾಮಾ, ಅಂದರೆ ಇನ್ನೊಂದು ಅಷ್ಟು ದಿವಸ ನಾವು ಇದನ್ನು ಸಹಿಸ್ಕೊಳ್ಳೇಬೇಕು. ನಾವು ಇದುವರೆಗೂ ಇವರ ಕುರ್ಚಿ ಗುದ್ದಾಟ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ನಡುವೆ ನೋಡಿದ್ದಾಯ್ತು. ಈಗ ಒಂದಂತಿ ಆಡಿದೆ. ಏನು DK ಶಿವಕುಮಾರ್ ಅವರು ಅವರೇ ಹೇಳ್ಕೊಂಡು ನನಗೆ ಐ ಎಮ್ ಎ ಬಿಸ್ನೆಸ್ ಮ್ಯಾನ್, ಐ ಎಮ್ ಎ ಎಜುಕೇಶನಿಸ್ಟ್, ಐ ಎಮ್ ಎ ಫಾರ್ಮರ್ ಅಂತ ಹೇಳುವಂತ DK ಶಿವಕುಮಾರ್ ಅವರಿಗೆ ಈಗ ಚಾಲೆಂಜ್ ಏನಪ್ಪಾ ಅಂದ್ರೆ, ಈಸ್ ನಾಟ್ ಎ ಗುಡ್ ಅಡ್ಮಿನಿಸ್ಟ್ರೇಷನ್ ಅನ್ನೋದನ್ನ ಪ್ರೂವ್ ಮಾಡ್ಕೊಬಿಟ್ಟಿದ್ದಾರೆ. ಯಾಕೆ ಅಂದರೆ ಅವ್ರಿಗೆ ಕೊಟ್ಟಂಥ ಜವಾಬ್ದಾರಿ ಬೆಂಗಳೂರು ಉಸ್ತುವಾರಿ ಕೊಟ್ಟಿದ್ರು. ಯಾವುದೇ ಅಭಿವೃದ್ಧಿ ಕೆಲಸ ಬೆಂಗಳೂರಿನಲ್ಲಿ ಆಗಲಿಲ್ಲ. ಕೇವಲ ಒಂದು ರಸ್ತೆ ಗುಂಡಿ ಮುಚ್ಚಕ್ಕಾಗಲಿಲ್ಲ, 10,000 ಗುಂಡಿ ಮುಚ್ಚಕ್ಕಾಗಲಿಲ್ಲ ಅವ್ರಿಗೆ. 1 ತಿಂಗಳು ಗಡುವೆ ಅವರೇ ಕೊಟ್ಟಿದ್ರು. ಒಂದು ತಿಂಗಳಲ್ಲಿ ನಾನು 10,000 ಗುಂಡಿ ಮುಚ್ಚುತ್ತೀನಿ ಅಂತ DK ಶಿವಕುಮಾರ್ ಅವರು ಹೇಳಿದ್ರು. ಅದನ್ನು ಆಗಲಿಲ್ಲ, ವಿಫಲಾರ ಆದರು. 33,000 ಕೋಟಿ ಇವತ್ತು 33 ಕೋಟಿ ಹಣ ಬಿಡುಗಡೆ ಆಯಿತು. ಯಾವ ಗುಂಡಿ ಮುಚ್ಚಿದ್ದಾರೆ ಅನ್ನೋದು ಲೆಕ್ಕ ಇಲ್ಲ ಅವ್ರ ಹತ್ರ. ಮತ್ತೆ ಒಂದು ಸಣ್ಣ ಮಳೆ, ಇನ್ನ ಬೆಂಗಳೂರಿಗೆ ಅಂತ ಮಳೆ ಏನಾಗಿಲ್ಲ, ಇನ್ನ ಯಾವುದು ಮುಂಗಾರು ಸ್ಟಾರ್ಟೇ ಆಗಿಲ್ಲ. ಯಾವ ಬೇಸಿಗೆಯಲ್ಲಿ ಸಾಧಾರಣವಾಗಿ ಬರುವಂತ ಸಣ್ಣ ಮಳೆಗೆನೆ ಮೊನ್ನೆ ಬೋರಿಂಗ್ ಹಾಸ್ಪಿಟ್ಲ್ ಹತ್ರ 9 ಜನ ಸಾವನ್ನಪ್ಪಿದ್ರು. ಈ ಥರದ ಸಮಸ್ಯೆಗಳು ಬೆಂಗಳೂರಲ್ಲಿ ಇನ್ನೂ ನಿರಂತರವಾಗಿದೆ. ಬೆಂಗಳೂರನ್ನ ನಾ ಡೆವಲಪ್ ಮಾಡ್ತೀನಿ ಆಸೆ ಇಟ್ಕೊಂಡಿದ್ದಂಥ DK ಶಿವಕುಮಾರ್ ಅವರು SM ಕೃಷ್ಣ ಅವ್ರ ಕ್ಯಾಬಿನೆಟಲ್ಲಿ ಇದ್ದಾಗಲೇ SM ಕೃಷ್ಣ ಅವ್ರು ಸಿಂಗಾಪುರ್ ಮಾಡ್ತೀನಿ ಅಂದಿದ್ರು ಬೆಂಗಳೂರನ್ನ. ಅವ್ರ ಕೈ ಕೆಳಗಡೆ ಕೆಲಸ ಮಾಡಿದವರು ಬೆಂಗಳೂರಿಗೆ ವಿಷನ್ ಏನು ಅವ್ರದ್ದು ಅನ್ನೋದನ್ನ ತೋರಿಸಲೇ ಇಲ್ಲ, ಅದ್ರ ವಿಫಲ ಆಗಿದ್ದಾರೆ. ಹಾಗಾಗಿ CM ಆದ್ಮೇಲೆ ತೋರಿಸೋಣ ಅಂತ ಇರ್ಬೋದು. ಇಲ್ಲ ನೀವು ಇದ್ರಲ್ಲೇ ತೋರಿಸ್ತದೆ ಇದ್ಮೇಲೆ CM ಆದ್ಮೇಲೆ ಏನು ತೋರಿಸ್ತಾರೆ? ಆದ್ರೂ ಎಲ್ಲೂ ಸಿದ್ದರಾಮಯ್ಯನವ್ರ ಪಕ್ಕದಲ್ಲಿ ಇಟ್ಕೊಂಡು ಇನ್ನ ಮಂತ್ರಿ ಮಂಡಲ ಆಗ್ಬೇಕು ಅವ್ರದ್ದು. ಆ ಒಂದು ನಿಟ್ಟಿನಲ್ಲಿ ಕೆಲಸ ಆಗ್ಬೇಕಾಗಿದೆ. ನೀವು ಮಾತಾಡ್ಬೇಕಾದ್ರೆ SM ಕೃಷ್ಣ ಅವಧಿಯಲ್ಲಿ ಅಂತ ಆಗತ್ತೆ. ಈಗ DK ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಬೆಂಗಳೂರನ್ನ ಸಿಂಗಾಪುರ್ ಮಾಡಕ್ ಹೋದ್ರೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಅಂತ ಆಗತ್ತೆ. ಸಿದ್ದರಾಮಯ್ಯನವರ ಅವಧಿಯಲ್ಲಿ ಇಡೀ ಫೇಲೂರು, ಇಡೀ 3 ವರ್ಷ ಕ್ರೆಡಿಟ್ ಮಿಸ್ ಆಗಬಾರ್ದು ಅಂತ ಹೋಲ್ಡ್ ಅಲ್ಲಿ ಇಟ್ಕೊಂಡಿರ್ಬೋದು. ಈಗ ನೋಡಿ CM ಬಹಳ ದೊಡ್ಡ ಅಭಿವೃದ್ಧಿ ಮಾಡಿ ಇವ್ರಿಗೆ ದೊಡ್ಡ ಅಭಿವೃದ್ಧಿ ಮಾಡ್ಲಿಕ್ಕೆ ಫಸ್ಟ್ ಆಫ್ ಆಲ್ ಇವ್ರ ಗ್ಯಾರಂಟಿಗಳಿಗೆ ದುಡ್ಡು ಕೊಡಕ್ಕೆ, ಇವ್ರು ಹೇಳಿದಂತ ಮ್ಯಾನಿಫೆಸ್ಟೋದಲ್ಲಿ ಹೇಳಿದಂಥ ಗ್ಯಾರಂಟಿಗಳನ್ನು ನಿಭಾಯಿಸೋದೇ ಇವ್ರಿಗೆ ಕಷ್ಟ ಆಗಿದೆ. ಇವತ್ತು ಅದಕ್ಕೆ ದುಡ್ಡು ಹೊಂಚೋದೇ ಒಂದು ಕಡೆ ಆದರೆ, ಆ ಗ್ಯಾರಂಟಿಗಳನ್ನು ವಿಮರ್ಶಿಸಬೇಕು ಅಂತ ಅವ್ರು ಹೈಕಮಾಂಡ್ ವಕ್ತಾರರೇ ಹೇಳಿದ್ದಾರೆ. ಹಾಗಾಗಿ ಇವತ್ತು ಅದರಲ್ಲೂ ಇಡೀ ದೇಶದಲ್ಲಿ ಶ್ರೀಮಂತ ಮುಖ್ಯಮಂತ್ರಿ ಮೊದಲನೇ ಸ್ಥಾನದಲ್ಲಿರೋ DK ಶಿವಕುಮಾರ್ ಅವರು. ಆದರೆ ಕರ್ನಾಟಕದ ಬೊಕ್ಕಸದಲ್ಲಿ ಅವ್ರ ಸರ್ಕಾರ ನಡೆಸಬೇಕಾದ್ರೆ ಖಾಲಿ ಇದೆ, ಇಲ್ಲಿ ಖಾತೆ ಖಾಲಿ ಇದೆ, ಹಣ ಇಲ್ಲ ಅವ್ರಿಗೆ. ಯಾವ್ದು ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಹಣ ಇಲ್ಲ, ಆಶಾ ಕಾರ್ಯಕರ್ತರಿಗೆ ಕೊಡೋಕ್ಕೆ ಹಣ ಇಲ್ಲ, ಕಂಡಕ್ಟರ್ ಕೊಡೋಕ್ಕೆ ಹಣ ಇಲ್ಲ, ಟೀಚರ್ಸ್ಗಳಿಗೆ ದುಡ್ಡು ಕೊಡೋಕ್ಕೆ ಹಣ ಇಲ್ಲ. GBAನ ಮಾಡಿಬಿಟ್ರು 5 ವಾರ್ಡ್ ಒಂದು 5 ಮಹಾನಗರ ಪಾಲಿಕೆಗೆ GBAಗಳನ್ನು. ಆದರೆ ಅದನ್ನ ನಡೆಸಬೇಕಾಗಿದ್ರೆ ಚುನಾವಣೆಗೆ ದುಡ್ಡಿಲ್ಲ ಅಂತ ಹೇಳ್ದಂಥ ಸರ್ಕಾರ ಇವ್ರದ್ದು. ಹೀಗಾಗಿ DK ಶಿವಕುಮಾರ್ ಅವ್ರಿಗೆ ಮುಂದಿನ ಅವಧಿ ಅಷ್ಟೊಂದು ಏನು ಸುಗಮವಾಗಿ ರೆಡ್ ಕಾರ್ಪೆಟ್ ಇಲ್ಲ. ಒಂದ್ ಕಡೆ ಈ ಅಭಿವೃದ್ಧಿ ಕೆಲಸಗಳು ಯಾವುದೂ ಆಗ್ತಾ ಇಲ್ಲ. ಮತ್ತೆ ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಿಸ್ಬೇಕಾಗೂ ಒಂದು ಮಾತು ಹೇಳಿದ್ದಾರೆ. ಈ ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತೆ ಈ ಗ್ಯಾರಂಟಿಗಳನ್ನ ತಗೊಂಡು ಇನ್ನು 1.5 ವರ್ಷ
ಹೋಗ್ಲೇಬೇಕಾಗಿದೆ. ಈ ನಿಟ್ಟಿನಲ್ಲಿ ಅದ್ರ ಜೊತೆಯಲ್ಲಿ ಇವತ್ತು ಶಾಸಕರಿಗೆ ಅನುದಾನ ಇಲ್ಲ, ಮತ್ತೆ ಮಂತ್ರಿ ಪದವಿನೂ ಇಲ್ಲ. ಅನೇಕರು ಕಾಯ್ತಾ ಇದ್ರು, 7-8 ಬಾರಿ ಗೆದ್ದಿದೀವಿ ನಾವು, 4 ಬಾರಿ ಗೆದ್ದಿದೀವಿ, ಯುವಕರಿಗೆ ಅವಕಾಶ ಮಾಡ್ಕೊಡಿ ಅಂದ್ರು ಕೂಡ ಇಲ್ಲಿ ಸೀನಿಯರ್ಗಳ ಹೊಡ್ತಾ ಇದೆ. ಅವರು ಕೂಡ ಇವತ್ತು ಎಂತೆಂತ ದೊಡ್ಡ ಲೀಡರ್ಗಳೇ ಡಿ ಕೆ ಶಿವಕುಮಾರ್ ಮನೆ ಬಾಗಿಲು ಮುಂದೆ ನಿಂತಿದ್ದಾರೆ. ಡಿ ಕೆ ಶಿವಕುಮಾರ್ಗಿಂತ ಮೊದಲೇ ಪಾಟೀಲ್ ಇದ್ದವರು ಈಗ ಡಿ ಕೆ ಶಿವಕುಮಾರ್ ಅವ್ರ ಮನೆ ಮುಂದೆ ನಿಂತಿದ್ದಾರೆ. 48ಕ್ಕೂ ಹೆಚ್ಚು ಜನ, ಇವತ್ತು 91ಕ್ಕೂ ಹೆಚ್ಚು ಜನ ಶಾಸಕರು ನನಗೂ ಮಂತ್ರಿ ಬೇಕು ಅನ್ನುವಂತ ಪಟ್ಟಿ ಈಗ ಜಾಸ್ತಿ ಆಗ್ತಾ ಇದೆ. ಪಾಪ ಅಜ್ಜಯ್ಯನವರು ಬುಧವಾರ ಹೇಳಿದ್ರಲ್ಲ, ಅದೇನಾದ್ರು ಶನಿವಾರ ಹೇಳಿದ್ರೆ ಇಷ್ಟೊತ್ತಿಗೆ ಸರ್ಕಾರನೇ ಏನಾಗ್ತಿತ್ತೋ ಗೊತ್ತಾಯ್ತಿರ್ಲಿಲ್ಲ. ಈಗ ಇವ್ರ ಕ್ಯಾಬಿನೆಟ್ ಮಾಡ್ಕೊಳ್ಳೋದೇ 35 ಜನ, ಅದರಲ್ಲಿ ಹಿರಿಯರು ಮತ್ತೆ ಅನುಭವಿಗಳು, ಯುವಕರು ಮತ್ತೆ ಜಾತಿವಾರು ಇದೆಲ್ಲವನ್ನು ಇಟ್ಕೊಂಡು ಮಾಡಬೇಕಾಗಿದೆ. ನೀವು ಯಾವುದೇ ಈ ಸರ್ಕಾರಕ್ಕೆ ದೊಡ್ಡ ಮ್ಯಾಂಡೇಟ್ ಅಂತ ಕೊಟ್ಟಂತ ಕರ್ನಾಟಕ ಜನಕ್ಕೆ ಯಾವ್ದಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಈ ಸರ್ಕಾರಕ್ಕೆ ಇದುವರೆಗೂ ಆಗಿಲ್ಲ. ಹಾಗಾಗಿ ಇನ್ ಮುಂದಿನ ಕೇವಲ ಇರೋದೇ ಒಂದು ವರ್ಷ 6 ತಿಂಗಳು ನಿಮ್ಗೆ ಅಧಿಕಾರ, 6 ತಿಂಗಳು ಬಿಟ್ಟಾಕ್ಬೇಕು. ಇನ್ನೊಂದು ವರ್ಷದಲ್ಲಿ ಅಟ್ಲೀಸ್ಟ್ ಏನಾರು ಒಂದು ಈ ಸರ್ಕಾರಕ್ಕೆ 5 ವರ್ಷದ ಅವಧಿಯಲ್ಲಿ ಒಳ್ಳೇದೇನಾರು ಮಾಡಲಿ ಅಂತ ಡಿ ಕೆ ಶಿವಕುಮಾರ್ ಅವ್ರನ್ನ ನಾನು ಕೇಳ್ಕೊಳ್ತೀನಿ. ರೈಟ್, ವೆರಿ ನೈಸ್. ಶಶಿಕಾಂತ್ ಸರ್, ನೀವು ಹೇಳಬೇಕು. ನನಗೆ ಈ ಸಚಿವ ಸಂಪುಟ ಲಾಬಿ ಮತ್ತೊಂದು ಬೇಡ ಸರ್. ಅದನ್ನು ಪ್ರತಿ ಸತಿ ಇಂಥದ್ದೆಲ್ಲ ಆದಾಗ ನಾವು ಮಾತಾಡ್ತೀವಿ. ನನಗೆ ಹೇಳಿ, ಈ ಸಚಿವ ಸಂಪುಟದ ರಚನೆ ಯಾವ ಮಾನದಂಡದಲ್ಲಿ ಆಗಬೇಕು? ಜಾತಿವಾರ ಆಗಬೇಕಾ, ಪ್ರಾಂತೀಯವಾರ ಆಗಬೇಕಾ, ಅಥವಾ ಈ ವ್ಯಕ್ತಿ ಒಬ್ಬ ಮಹತ್ವಾಕಾಂಕ್ಷಿ, ಈತನಿಗೆ ಈ ಪೋಸ್ಟ್ ಕೊಟ್ಟರೆ ಡೆಫಿನೆಟ್ಲಿ ಹಿ ವಿಲ್ ವರ್ಕ್, ಆ ಆಧಾರದಲ್ಲಿ ಆತನ ಎಜುಕೇಷನ್ ಇರ್ಬೋದು, ಸಾಮರ್ಥ್ಯ, ಇದನ್ನೆಲ್ಲ ನೋಡ್ಕೊಳ್ಬೇಕು? ಹೆಂಗೆ ರಚನೆ ಆಗಬೇಕು ಹೇಳಿ? ಇದು ಯಾವುದಕ್ಕೂ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಜಾತಿಯನ್ನು ಆಧರಿಸಿ ನೀವು ಸಚಿವ ಸಂಪುಟ ಮಾಡಬೇಕು ಅಂತ ಇಲ್ಲ. ಸೂಪರ್ ಸೂಪರ್. ಆಯ್ತಾ? ಆಮೇಲೆ ನೀವು ಪ್ರಾದೇಶಿಕ ಆಗಬೇಕು ಅಂತ ಯಾವುದೂ ಇಲ್ಲ. ಸೊ ಸಂವಿಧಾನದ ಪ್ರಕಾರ ಏನು ಅಂತಂದ್ರೆ, ಒಬ್ಬ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಲಾಗುತ್ತೆ ಶಾಸಕಾಂಗ ಸಭೆ. ಸೊ ಶಾಸಕರೆಲ್ಲ ಸೇರಿಬಿಟ್ಟು ಆ ಒಬ್ಬರು ಮುಖ್ಯಮಂತ್ರಿ ಇದ್ದವನು ತನಗೆ ಬೇಕಾದಂತ, ತನಗೆ ಯಾರು ಸರಿ ಅನ್ನಿಸ್ತಾರೋ, ಯಾರು ಸರ್ಕಾರಕ್ಕೆ ಅಭಿವೃದ್ಧಿ ಮಾಡ್ತಾರೋ ಅಂಥವ್ರಿಗೆ ಅದು ಅವರ ವಿವೇಚನೆ. ಒಬ್ಬ ಮುಖ್ಯಮಂತ್ರಿ ವಿವೇಚನೆಯ ಮೂಲಕವಾಗಿ ತನ್ನದೇ ಆದಂಥ ಒಂದು ಪೋರ್ಟ್ಫೋಲಿಯೋನ ಮಾಡ್ಕೋಬೇಕು ಅನ್ನೋದು ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದು. ಆದರೆ ಆ ಸಂವಿಧಾನ ಅನ್ನೋದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವರೆಲ್ಲರೂ ಸಹಿತ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ, ಕಾಂಗ್ರೆಸ್ನವರು ಎಲ್ಲರೂ ಎಲ್ಲಾ ಪಕ್ಷದವರು ಹೇಳ್ತಾ ಇದ್ದೀನಿ ನಿಮಗೆ, ಇವ್ರು ಏನಾದ್ರು ಹೇಳಿದಲ್ವಾ, ಯಾವ ಪಕ್ಷಕ್ಕೂ ನೈತಿಕತೆ ಯಾವುದು ಇಲ್ಲ. ಎಲ್ಲಾ ಪಕ್ಷದಲ್ಲಿಯೂ ಸಹಿತ ಸಂವಿಧಾನ ಪುಸ್ತಕ ಕೈಯಲ್ಲೇ ಹಿಡ್ಕೊಂಡಿರ್ತಾರಲ್ಲ, ಅಲ್ಲಿ ಹಿಡ್ಕೊಂಡ್ರು ನಾನು ಹೇಳಿ, ಹಿಡ್ಕೊಳ್ಳೋದು ಬೇರೆ, ತೋರಿಸುವುದು ಬೇರೆ, ಮಾಡುವುದು ಬೇರೆ. ಆಕಸ್ಮಿಕವಾಗಿ ಇದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಪೂರ್ತಿಯಾಗಿ ನೀವು ಕೊಡಿ, ನೀವು ಏನೋ ನಿಮಗೆ ಇಷ್ಟ ಬಂದ್ರು ತಗೊಳ್ಳಿ ಅಂತ ಹೇಳಿ ನೀವು 6 ತಿಂಗಳನ್ನು ಸರ್ಕಾರ ಇರೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಪಟ್ಟಿ ಇದೆ. ಏನು ಪಟ್ಟಿ ಇದೆ? ಇವಾಗ ಹೈಕಮಾಂಡ್ ಒಂದು ಪಟ್ಟಿ ಇದೆ, ಡಿ ಕೆ ಶಿವಕುಮಾರ್ ಒಂದು ಪಟ್ಟಿ ಇದೆ, ಸಿದ್ದರಾಮಯ್ಯ ಅವರ ಒಂದು ಪಟ್ಟಿ ಇದೆ, ಅದರ ನಂತರ ಅಲ್ಲಿರ್ತಕ್ಕಂಥ ಇಂಡಿವಿಜುವಲ್ ಎಲ್ಲರದ್ದು ಒಂದೊಂದು ಪಟ್ಟಿ ಇದೆ. ನಾನು ಆಗ್ತೀನಿ ಅಂತ ಎಲ್ಲರೂ ಸೀನಿಯರ್ ಅಲ್ಲ. ಈಗ ನಿನ್ನೆ ಮೊನ್ನೆ ಆಯ್ಕೆ ಆಗಿರ್ತಕ್ಕಂಥವ್ರು ನನಗೊಂದು ಅವಕಾಶ ಕೊಡಿ, ನಾನು ಹೆಂಗಾಗಿದ್ದೀನಿ ಅನ್ನೋರು ಇದ್ದಾರೆ. ಪ್ರದೀಪ್ ಈಶ್ವರ್ ಬರ್ತಾರೆ. ಸೊ ಇಂಥವುಗಳೆಲ್ಲ ಅಂದ್ರೇನು, ಎಲ್ಲರಿಗೂ ಸಹಿತ ನಾ ಮಂತ್ರಿ ಆಗಬೇಕು ಅಂತ ಆಸೆ ಇರುತ್ತೆ. ಆದರೆ ಈ ಡೆಮೋಕ್ರಸಿಯಲ್ಲಿ ಇದೆಲ್ಲವೂ ಸಹಿತ ಸಹಜ. ಆದರೆ ಯಾವುದೇ ಕಾರಣಕ್ಕೂ ಸಹಿತ ನೀವು ಪ್ರಾಂತ್ಯವಾರು, ಜಾತಿವಾರು, ಧರ್ಮವಾರು ಅಂತ ಸಂವಿಧಾನದಲ್ಲಿ ಇಲ್ಲ. ಸೊ ಒಬ್ಬ ಮುಖ್ಯಮಂತ್ರಿಯ ವಿವೇಚನೆಯ ಕೋಟಾದಲ್ಲಿ ತಮ್ಗೆ ಯಾರ್ಯಾರು ಬೇಕಾಗಿದ್ದಾರೋ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅದು ಇಲ್ಲಿವರೆಗೂ ಆಗ್ತಾ ಇಲ್ಲ. ಅದು ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, ಅಥವಾ ನಮ್ಮ ಸಮ್ಮಿಶ್ರ ಸರ್ಕಾರ JDS ಇರಲಿ, ಅವರು ಏನ್ ಮಾಡ್ತಾರೆ ಇವುಗಳಲ್ಲಿ? ಯಾಕೆ ಅಂತಂದ್ರೆ ಇಲ್ಲಿರ್ತಕ್ಕಂಥದ್ದು ಅಭಿವೃದ್ಧಿ ಪಾಲಿಟಿಕ್ಸ್ ಅಲ್ಲ ಈ ದೇಶದ್ದು. ಈ ದೇಶದಲ್ಲಿ ಇರ್ತಕ್ಕಂಥದ್ದು ಯಾವಾಗಲೂ ಚುನಾವಣೆ ಪಾಲಿಟಿಕ್ಸು. ಸೊ ಚುನಾವಣೆ ಪಾಲಿಟಿಕ್ಸ್ ಆದ್ರಿಂದ ನಮ್ಮ ಚುನಾವಣೆ, ಮುಂದಿನ ಚುನಾವಣೆಗೆ ಯಾವ ಧರ್ಮದವ್ರನ್ನ ನಾವು ಸೇರಿಸ್ಕೊಂಡ್ರೆ, ಯಾವ ಜಾತಿಯವ್ರನ್ನ ಸೇರಿಸ್ಕೊಂಡ್ರೆ ನಮಗೆ ಹೆಚ್ಚು ಮತಗಳು ಬರ್ತವೆ, ಯಾವ ಕೋಮು, ಯಾವ ಸಮುದಾಯ, ಆ ಸಮುದಾಯವನ್ನು ಹೇಗೆಲ್ಲ ಓಲೈಕೆ ಮಾಡಬೇಕು. ಅದಕ್ಕೆ ನೋಡಿ ಇವಾಗಲೇ ಬೇರೆ ಬೇರೆ ಸಮುದಾಯದವರು ನಮ್ಮ ಸಮುದಾಯಕ್ಕೆ ಒಂದು ಕೊಡಿ, ನಮ್ಮ ಸಮುದಾಯಕ್ಕೆ 2 ಸೀಟ್ ಕೊಡಿ, 2 ಮಂತ್ರಿ ಪದವಿ ಕೊಡಿ ಅಂತ ಈಗಾಗಲೇ ಎಲ್ಲ ಸಮುದಾಯದವರು ಎಚ್ಚರಾಗ್ಬಿಟ್ಟಿದ್ದಾರೆ ಈಗಾಗಲೇ. ಆಮೇಲೆ ಇವರು ಬೆಂಬಲಿಗರಿದಾರಲ್ಲ, ಇವರೇ ಬಾವುಟ ಹಾರಿಸಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಇವಾಗ. ಸೊ ಆಕಸ್ಮಿಕವಾಗಿ ನಮ್ಮ ಲೀಡರ್ಗೆ ನೀವು ಕೊಡದೇ ಇದ್ರೆ ಮುಂದಿನ ಸಾರಿ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ನೀವು. ಅಂದ್ರೆ ಬ್ಲಾಕ್ ಮೇಲಿಂಗ್. ಹೌದೌದೌದು. ಸೊ ಈ ರೀತಿ ಆಗುತ್ತೆ. ಆದ್ದರಿಂದ ಸಚಿವ ಸಂಪುಟ ಅನ್ನೋದಿದೆಯಲ್ವಾ, ಇದೊಂಥರ ನೀವು ಹೇಳಿದಾಗ ಸರ್ಕಸ್ಸೇ ಆಗೋಗ್ಬಿಟ್ಟಿದೆ. ತಂತಿ ಮೇಲಿನ ನಡಿಗೆ ಆಗಿರುತ್ತೆ. ಅದು ಮುಖ್ಯಮಂತ್ರಿ ಆಗಿರ್ಬೋದು, ಹೈಕಮಾಂಡ್ ಆಗಿರ್ಬೋದು, ಎಲ್ಲರಿಗೂ ಸಹಿತ. ಯಾಕೆಂದ್ರೆ ಯಾವಾಗ ಯಾರು ಹೊಡೆದು ಹೋಗ್ಬಿಡ್ತಾರೋ, ಎಲ್ಲಿ ಒಬ್ಬ ಸಿಂಧೆ ಹುಟ್ಟುಬಿಡ್ತಾನೋ, ಆಯ್ತಾ, ಯಾರೋ ಒಂದು 50 ಜನ ಸೇರ್ಕೊಂಡ್ಬಿಟ್ಟು ನಮ್ಮ ಬಿಜೆಪಿ ಸ್ನೇಹಿತರು ಕಾಯ್ತಿರ್ತಾರೆ. ಇಲ್ಲೂ ಹೈಕಮಾಂಡ್ ಮೂಗ್ ತೋರಿಸ್ಬೋದಾ? ನೀವು ಹೇಳಿದ್ರಿ ಶಾಸಕಾಂಗ ನಾಯಕನ ವಿವೇಚನೆಯ ಮೇಲೆ ಅಂತ ಹೇಳಿದ್ರಿ.
ಇಲ್ಲಿ ಹೈಕಮಾಂಡ್ ಮುಗ್ ಅಲ್ಲ ತೋರಿಸ್ಬೋದು. ಆ ತರ ವಿವೇಚನೆಯಲ್ಲಿ ಸರ್ಕಾರ ಆಗ್ಲೇ ಇಲ್ಲ, ಇಲ್ಲೇ 50-50 ಅಂತ ಹೇಳ್ಬಿಟ್ಟು ಇವರು ಏನೋ ಮಾಡಿದಾರಲ್ಲ, ಹೈಕಮಾಂಡ್ ಇದೆ. ಸಂವಿಧಾನ ವಿರೋಧಿ ಅಲ್ವಾ? ಗಾಟ್ ಇಟ್. ನೀ 2.5 ವರ್ಷ ನೀ 2.5 ವರ್ಷ ಅಂತ ಹೇಳ್ಬಿಟ್ಟು ನೀವೇನ್ ಹೇಳ್ತೀರಾ? ಯಾಕಂದ್ರೆ ನೀವು ಹೈಕಮಾಂಡ್ ಸೂಚಿಸಿದ್ದಕ್ಕಾಗಿ ನಾನು ರಾಜೀನಾಮೆ ಕೊಡುತ್ತಿದ್ದೇನೆ ಸ್ವ ಇಚ್ಛೆ ಅಂತ ಹೇಳಿದವರು ಯಾರು? ಸಿದ್ದರಾಮಯ್ಯನವರು. ಅದನ್ನ ಹೇಳಕ ಸಂವಿಧಾನದ ಅಧಿಕಾರ ಇದೆಯಾ? ಇಲ್ವಲ್ಲ. ನೀವ್ಯಾರು ಹೇಳೋದಕ್ಕೆ? ಅದಕ್ಕೆ ಸ್ವ ಇಚ್ಛೆನೋ ಇನ್ನೇನೋ ಹೈಕಮಾಂಡ್ ಹೇಳೋದಕ್ಕೆ ಯಾರು? ಅಲ್ಲಿರ್ತಕ್ಕಂಥ ಶಾಸಕರು ಇದಲ್ಲ, ಬಹುಸಂಖ್ಯಾತ ಶಾಸಕರ ನಿರ್ಧಾರದಿಂದಲೇ ಒಬ್ಬ ಚೀಫ್ ಮಿನಿಸ್ಟರ್ ಆಯ್ಕೆ ಆಗೋದು ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದಲ್ವಾ? ಅದು ಇಲ್ಲ ಅಂತಂದ್ರೆ ಅದು ಸಂವಿಧಾನಕ್ಕೆ ಸಂಬಂಧಪಟ್ಟದ್ದಲ್ಲ. ಆದ್ದರಿಂದ ಈ ಸರ್ಕಸ್ ಇದೆ ಅಲ್ವಾ, ಇದು ಈ ಒಂದಲ್ಲ, ಎಲ್ಲಾ ಸರ್ಕಾರದಲ್ಲೂ ಇದು ಆಗುತ್ತೆ. ಎಲ್ಲಿ ಪವರ್ ಸೆಂಟರ್ ಇರುತ್ತೆ ನೋಡಿ, ಅಲ್ಲಿ ಶಾಸಕರು ಮುತ್ತುಕೊಂಡಿರ್ತಾರೆ. ಓಕೆ, ರೈಟ್. ಬಾಬು ಸರ್, ನೀವು ಹೇಳಬೇಕು. ಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೊಳ್ಳೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿದ್ದಾರೆ. ಈಗ ಅದನ್ನು ಉಳಿಸ್ಕೊಳ್ಳೋಕ್ಕೂ ಸರ್ಕಸ್ ಮಾಡಬೇಕಾಗಿದೆ. ಅಂದರೆ ಸಚಿವ ಸಂಪುಟವನ್ನು ಅಷ್ಟು ವ್ಯತ್ಯಾಸ ಆಗದಿರಂಗೆ ಯಾರಿಗೂ ಮನನೋಯದಂತೆ ಸಿದ್ಧಪಡಿಸ್ಬೇಕು. ಸವಾಲಿನ ಕೆಲಸ ಅಲ್ವಾ ಇದು? ನನಗೆ 2 ನಿಮಿಷ ದಯಮಾಡಿ ಕಾಲಾವಕಾಶ ಕೊಡಿ. ಕಳೆದ ಬಾರಿ ಬೇರೆ ಪಕ್ಷದ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಆ ಸರ್ಕಾರಗಳಲ್ಲಿ ಜನಗಳು ನಮಗೆ ಸರಿಯಾದ ಸರ್ಕಾರ ಸಿಕ್ಕಿಲ್ಲ, ಆ ರೀತಿ ಕೆಲವು ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನು ತಗೊಂಡ್ರು. ಸಂಪೂರ್ಣವಾದಂಥ ಬೆಂಬಲವಂಥ ಸರ್ಕಾರವನ್ನು, ಯಾಕೆಂದರೆ ಸಮ್ಮಿಶ್ರ ಸರ್ಕಾರಗಳು ಇದು ಕೊಟ್ಟಂಥ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಏನಾಗುತ್ತೋ 5 ವರ್ಷಗಳ ಕಾಲ ಗಟ್ಟಿ ಇರ್ತಕ್ಕಂಥ ಒಂದು ಸರ್ಕಾರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಶಾಶ್ವತ ಯೋಜನೆಗಳಿಗೆ 5 ವರ್ಷಗಳ ಕಾಲದಲ್ಲಿ ಯಾವುದಾದ್ರೂ ಉತ್ತಮವಾದಂಥ ಕೆಲಸ ಆಗುತ್ತೆ ಅಂತಕ್ಕಂಥಕ್ಕೆ 136 ಜನ ಕೊಟ್ಟರು. ಇಲ್ಲಿ ಆಗಿದ್ದೇನು ಅಂತಂದರೆ ಕೇವಲ ಅಧಿಕಾರದ ಹಂಚಿಕೆಯ ವಿಚಾರ ಡೇ 1ನಿಂದ ಶುರುವಾಯಿತು. ಈಗ ನೋಡಿ ಮೇಡಮ್, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾದರೆ ಅಧಿಕಾರ ಹಂಚಿಕೆ ಆಗಿರಲಿಲ್ವ? ಹಾಗಾದರೆ ಸುಮ್ಮನೆ ಕೊಟ್ಬಿಟ್ರಾ? ಅದು ಅವತ್ತು ನಡೆದಿದ್ದು ನಿಜ, ಅಲ್ಲಿ ಆಗಿದ್ದು ಮಾತುಕತೆ ಆಗಿದ್ದು ನಿಜ. ಇವರೇನು ಮಾಡಿದ್ರು ಅಂತಂದರೆ, ನಿನ್ನೆ ತಾನೇ ಉದಾಹರಣೆಗೆ ಒಂದು ಮಾತು ಹೇಳ್ತಿದ್ದೀನಿ. ನಮ್ಮ IPL ಕ್ರಿಕೆಟ್ ನಡೀತಾ ಇತ್ತು, ಫೈನಲ್ ಮ್ಯಾಚು ಗೆದ್ದರೆ ಅಪಾರವಾದಂಥ ಕೀರ್ತಿ. ನನ್ನ ವೈಯಕ್ತಿಕ ದಾಖಲೆಗಳಿಗೋಸ್ಕರ ನಾನು ಸೆಂಚುರಿ ಹೊಡ್ಕೋಬೇಕು, ನಾನು ಇವರ ರೆಕಾರ್ಡ್ ಬ್ರೇಕ್ ಮಾಡಬೇಕು, ಅವ್ರ ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತ ನನ್ನ ವೈಯಕ್ತಿಕ ದಾಹ ಇದೆಯಲ್ಲ, ಅದಕ್ಕೋಸ್ಕರ ಅಂತೇಳಿ ಇಡೀ ಒಂದು ಟೀಮ್ನ ವಿನ್ನಿಂಗ್ ಕ್ಷಣವನ್ನೇ ತೆಗೆದುಬಿಟ್ರು. ಅರ್ಥವಾಯ್ತಾ ನಿಮಗೆ ನಾನು ಹೇಳಿದ ಮಾತು? ನಿಮ್ಮ ವೈಯಕ್ತಿಕ ದಾಖಲೆಗಳಿಗೋಸ್ಕರ ಒಂದು ಟೀಮನ್ನು ನೀವು ಪಣವಾಗಿ ಇಟ್ಬಿಟ್ರಿ. ನಂಬರ್ 1. ನಂಬರ್ 2, ಮತ್ತು ಮಾನ್ಯ ಹಿರಿಯರು ವಿಶ್ಲೇಷಕರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರು ನಾನು ಸ್ಟೂಡೆಂಟ್ ಕಾಲದಿಂದ ನೋಡಿದ್ದೀನಿ, ಇದು ಮಾಡಿದ್ದೀನಿ, ಹಾಗೆ ಹೀಗೆ ಅಂಥೇಳಿ. ಯಾವ ಸಂದರ್ಭದಲ್ಲಿ ಅವರು ಇನ್ನೂ ಒಂದು ಮಾತು ಹೇಳಿದ್ರು, ಏನಂತಂದರೆ ಇದಕ್ಕೆ ಯಾರಾದರೂ ಗೆಲ್ಲಬೇಕು ಅಂತಂದರೆ ಮಾಸ್ ಲೀಡರ್ಗಳ ಥರ ಅವ್ರಿಗೆ ಏನು ಬೇರೆ ಬೇರೆ ಜಾತಿ ಧರ್ಮಗಳೆಲ್ಲ ಬೇಕಿದೆ. ಅವ್ರು ಸ್ವಂತ ಕ್ಷೇತ್ರಗಳಲ್ಲಿ ಮಹನೀಯರೆಲ್ಲ ಸೋತಿರೋದು ನಾವು ನೋಡಿದ್ದೀವಿ. ಸ್ವಕ್ಷೇತ್ರದಲ್ಲೇ ದೊಡ್ಡ ದೊಡ್ಡ ಹೆಸರು ಪಡ್ಕೊಂಡಿರ್ತಕ್ಕಂಥ ಲೀಡರ್ಗಳು ಸೋತಿರೋದು ನಾವು ನೋಡಿದ್ದೀವಿ. ಇದು ಯಾವುದೇ ಕಾರಣಕ್ಕೂ ಶಾಶ್ವತ ಅಲ್ಲ. ಜನಗಳ ತೀರ್ಮಾನದ ಮುಂದೆ ಯಾವುದೂ ಇಲ್ಲ. ನಂಬರ್ 3, ಜನಗಳು ಯಾವಾಗಲೂ ಕೂಡ, ಮತ್ತೊಂದು ನಮ್ಮ ಆತ್ಮೀಯರು ಒಂದು ಒಳ್ಳೆ ಮಾತನ್ನು ಹೇಳೋದು ನನಗೆ ಭಾರಿ ಸಂತೋಷ ಆಯಿತು. ಇವತ್ತು ಸಮಾಜದಲ್ಲಿ ಜನಗಳಿಗೆ ಕೂಡ ಜವಾಬ್ದಾರಿ ಇದೆ. ಅವ್ರು ಇಂಥವು ಕೇಳಿರೋ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ತಾಯಿದ್ರು. ಏನಂತ ಉತ್ತರ ಕೊಡ್ತಾಯಿದ್ರು? ಯಾವ ಇಲ್ಲಿ ಜಾತಿಗಳು, ಧರ್ಮಗಳು, ಗುಂಪುಗಳು ಇವೆಲ್ಲ ಇದೆ ಅಂಥೇಳಿ ಕೆಲಸ ಮಾಡ್ತಕ್ಕಂಥವ್ರು ಇವತ್ತೇನಾದರೂ ಅವನು ಬಡವ ಆಗಿರಲಿ, ಒಳ್ಳೆಯ ವಿದ್ಯಾವಂತ ಆಗಿ ಸಮಾಜ ಬರುವಂಥ ಕಾಳಜಿ ಇರ್ತಕ್ಕಂಥವ್ನು ಏನಾದರೂ ಚುನಾವಣೆಗೆ ಹೋದರೆ ಅವನಿಗೆ ಡೆಪಾಸಿಟ್ ಕೂಡ ಬರೋದಿಲ್ಲ. ಹೌದು. ಇದ್ದವರಲ್ಲಿ ಯಾರು? ಇವರೇ 3 ಜನ. ಇವ್ರನ್ನ ಆಯ್ಕೆ ಮಾಡ್ಕೋಬೇಕು. ನಾವು ಏನು ಮಾಡೋಕ್ಕಾಗಲ್ಲ. ಓಟ್ ಹಾಕಿರೋದು ಯಾರು? ನಾವು. ನಿಮಗೂ ಜವಾಬ್ದಾರಿ ಇದೆ. ಹಾಗಾದರೆ ಉತ್ತಮ ಅಂತವ್ರನ್ನ ಕಳಿಸಿ ಕೆಲಸ ಮಾಡ್ತಾರೆ. ನಾನು ಮತ್ತೆ ಪಕ್ಷ ಅತೀತವಾಗಿಯೇ ಮಾತಾಡ್ತೀನಿ. ಅನೇಕ ಜನ ಹಿರಿಯ ಮುಖಂಡರುಗಳಿದ್ರೆ ಇವತ್ತು ದುಡಿದಿರ್ತಕ್ಕಂಥವ್ರು ಯಾಕಿಲ್ಲ ರಾಜ್ಯದಲ್ಲಿ, ದೇಶದಲ್ಲಿ? ಎಂಥ ಹೆಸರು, ಎಲ್ಲಿ ಪಂಚಾಯತಿಂದ ಒಂದು ಪಾರ್ಲಿಮೆಂಟ್ ತನಕ ಹೋಗಿರ್ತಕ್ಕಂಥ ಮಹನೀಯರು ಎಷ್ಟೋ ಜನ ಇದ್ದಾರೆ, ಕೆಲಸಕಾರಿಗಳು. ದೇಶಕ್ಕಾಗಿ ಏನೂ ಮಾಡಿಲ್ವ ಅವ್ರು? ಹಾಗಾದರೆ ಉತ್ತಮವಾದ ಕಾಳಜಿ ಇರ್ತಕ್ಕಂಥವ್ರನ್ನ ಎಲ್ಲಿವರೆಗೂ ನಾವು ಆಯ್ಕೆ ಮಾಡಲ್ವೋ ಈ ಪರಿಸ್ಥಿತಿಗಳು ಕಂಟಿನ್ಯೂ ಆಗ್ತಾ ಇರ್ತಕ್ಕಂಥದ್ದು ಕಣ್ಣು ಮುಂದೆ ಕಾಣುತ್ತೆ ಅಂತಕ್ಕಂಥದ್ದು. ಮತ್ತು ಕೊಟ್ಟ ಮಾತು ಅದು ಇದು ಅಂತಕ್ಕಂಥದ್ದು ನೋಡಿದ್ವಿ. ಏನು ಕೊಟ್ಟ ಮಾತು ಕೊಟ್ಟರು, ಏನು ಕತೆ ಅಂತ ಗೊತ್ತಿಲ್ಲ. ಈ 3 ವರ್ಷಗಳಲ್ಲಿ ಮೇಡಮ್ ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ, ಸಂಪುಟ ಪುನರ್ರಚನೆ ಅಂತಕ್ಕಂಥ ಒಂದು ಪದಬಳಕೆ ಬಂತು. ಏನು ಸಾಹೇಬ್ರೆ? ಬಂದಂಥ ಸಂದರ್ಭದಲ್ಲಿ ಕಳಪೆ ಸಾಧನೆಗಳು ಮಾಡಿರ್ತಕ್ಕಂಥ ಸಚಿವರುಗಳನ್ನು ತೆಗೆದು ಬೇರೆ ಹೊಸಬರು ತಗೋತೀವಿ ಅಂತಕ್ಕಂಥ ಮಾತನ್ನ ಪದೇ 2-3 ಸತಿ ಪ್ರಸ್ತಾಪ ಆಗಿತ್ತು. ಹಾಗಾದ್ರೆ ಈ ಸರ್ಕಾರದಲ್ಲಿ ಕಳಪೆ ಸಾಧನೆ ಮಾಡಿರ್ತಕ್ಕಂಥ ಸಚಿವರುಗಳಿದ್ದಾರಾ? ಹಾಗಾದ್ರೆ ಅವ್ರ ಸಾಧನೆ ಕಳಪೆ ಆಗಿದ್ದೆ ನಿಮ್ಗೆ ಗೊತ್ತಾಗಿದೆಯಾ? ಇದು ದೊಡ್ಡ ಪ್ರಶ್ನೆ ಆಗುತ್ತೆ. ಮತ್ತೆ ನೋಡಿ, ಮಾಡಿಲ್ಲ ಬಿಡಿ ಸರ್ ಈ ಸತಿ. ಯಾವ್ದು ಮೇಡಮ್? ಖಂಡಿತ. ಈಗ ಹಿರಿಯರು ಹೇಳ್ದಂಗೆ ಡಿ ಕೆ ಶಿವಕುಮಾರ್ ಅವರು ಬರುವಂಥ ಸಂದರ್ಭಕ್ಕೆ ವೈಯಕ್ತಿಕ ದಾಖಲೆಗಳಿಗೆ ಈಗ ನೋಡಿ ಮೇಡಮ್, ಉಚಿತಗಳಿಂದ ಶಾಶ್ವತ ಯೋಜನೆಗಳಿಗೆ ನಮ್ಮ ಮಿತ್ರರು ಹೇಳ್ತಾ ಇದ್ರು ಪೆಟ್ಟು ಬೀಳುತ್ತೆ
ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು. ಆದರೆ ನಾನು ಮನೆಗೆ ಒಂದು ನಿಮಿಷ ಸರ್, ನಾನು ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಮುಂದೆ ಬಂದವನು ಖಾಲಿ ಖಜಾನೆ ಏನಾದರೂ ಮಾಡ್ಕೊಳ್ಳಿ, ಇಲ್ಲಪ್ಪ ಅವ್ರ ಕಾಲದಲ್ಲಿ ಏನೋ ನನ್ನ ದಾಖಲೆ ಇದನ್ನು ಕೊಟ್ಟರು ಅಂತಕ್ಕಂಥದ್ದು ಈಗ ಬರ್ದಾಯ್ತಾ? ಸಾಕು. ನಿಮ್ಮ ವೈಯಕ್ತಿಕ ದಾಖಲೆಗಳಿಗೋಸ್ಕರ ಸರ್ಕಾರವನ್ನು, ರಾಜ್ಯವನ್ನು ತಳಮಟ್ಟಕ್ಕೆ ತಳ್ಕೊಂಡು ಹೋದ್ರಲ್ಲ, ಇದ್ರ ಬಗ್ಗೆ ಯಾರು ಮಾತಾಡ್ತಾರ? ಯಾರೂ ಮಾತಾಡೋದಿಲ್ಲ. ಮತ್ತೊಂದು, ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕೇವಲ ಅಧಿಕಾರ ಬೇಕು, ಅಧಿಕಾರ ತಗೊಳ್ತಾ ಇದ್ದಾರೆ ಕೂಡ. ಆದರೆ ಇಲ್ಲೂ ಕೂಡ ಮತ್ತೆ 4 ಗುಂಪುಗಳು, ಒಂದು ಸಿದ್ದರಾಮಯ್ಯ ಟೀಮು, ಒಂದು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮೊನ್ನೆ ಬಂದಿಲ್ಲ. 40 ವರ್ಷದ ರಾಜಕಾರಣ, ಒಂದು ವಿಷನ್ ಇರುವಂತಹ ಒಬ್ಬ ವ್ಯಕ್ತಿಯನ್ನ ಅಧಿಕಾರಕ್ಕೋಸ್ಕರ ಕುರ್ಚಿಗಾಗಿ ಹೋರಾಟ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಇದು ನ್ಯಾಯ? ಯಾಕಂದ್ರೆ ಅವರು ಎಸ್ ಎಂ ಕೃಷ್ಣ ಗರಡಿಯಲ್ಲಿ ಪಳಗಿದ್ದಾರೆ. ಅವರ ವಿಚಾರವನ್ನ, ಅವರ ಕನಸುಗಳನ್ನ ಸಾಕಾರ ಮಾಡುವಂತ ನಿಟ್ಟಿನಲ್ಲಿ ಒಂದ್ಸಲ ನನಗೂ ಅವಕಾಶ ಸಿಕ್ಕರೆ ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ಮೇಲೆ ಒಂದು ನಿಮಿಷ ಯಾವುದೇ ವ್ಯಕ್ತಿ ಹಿನ್ನೆಲೆಗಳು ಕೂಡ ನೋಡ್ತಾರೆ. ನೀವು ನಡೆದು ಬಂದಂತ ದಾರಿ ನೋಡಿ, ಎಲ್ಲೆಲ್ಲಿದ್ದೀರಾ, ಏನೇನು ಹೆಸರುಗಳು ತಗೊಂಡಿದ್ರಿ, ಯಾರ್ಯಾರ ಜೊತೆ ನಿಮ್ಗೆ ಸಂಪರ್ಕಗಳಿತ್ತು, ನೀವು ಹೆಂಗೆ ಚಿನ್ನನ ಹೊಲದಲ್ಲಿ ಬೆಳೆದ್ರಿ, ಇವತ್ತು ನಮ್ಮ ಕಣ್ಣು ಮುಂದೆ ಮೇಡಮ್. ಉದಾಹರಣೆಗೆ ತಾವಲ್ಲಿ ರಸ್ತೆ ಗುಂಡಿಗಳ ಬಗ್ಗೆ ಹೇಳಿದ್ರಿ. ಬೆಂಗಳೂರು ನಗರವಾಸಿಗಳದ್ದು ಒಂದು ಸೈಡ್ ಗಿಡನ, ಹಳ್ಳಿಗಳಲ್ಲಿ ಅಕಾಲಿಕವಾದಂಥ ಮಳೆ ಬಂದು ಆಲಿಕಲ್ಲು ಬಿದ್ದಂಥ ಸಂದರ್ಭದಲ್ಲಿ ನಮ್ಮ ಇರ್ತಕ್ಕಂಥ ಎಲ್ಲ ಬೆಳೆಗಳು ಸರ್ವನಾಶ ಆಗೋಯ್ತು. ಮೇಡಮ್, ಇವತ್ತು ನೀವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗೆ ನಾನು ಉತ್ತಮವಾದ ಉತ್ತರ ಕೊಡ್ತಾ ಇದ್ದೀನಿ. ಇವೇ ಶಾಸಕರುಗಳು ಡೆಲ್ಲಿ ತಿರುಗಾಡೋದು ಬಿಟ್ಬಿಟ್ಟು ಅವ್ರವ್ರ ಕ್ಷೇತ್ರಗಳಲ್ಲಿ ಹಗಲು ರಾತ್ರಿ ಹೋಗಿ ಆ ರೈತರ ಕಷ್ಟಗಳನ್ನು ಕೇಳ್ಕೊಂಡಿದ್ರೆ ಅಲ್ಲಿರ್ತಕ್ಕಂಥ ಜನ ಎದ್ದೇಳ್ತಾ ಇದ್ರ ಮೇಲಿಕ್ಕೆ ನಮ್ಮ ಕಷ್ಟವನ್ನು ಕೇಳ್ತಾ ಇದ್ದಾರೆ. ದಯಮಾಡಿ ಇವ್ರನ್ನ ಮಿನಿಸ್ಟರ್ ಮಾಡಿ ಅಂತಕ್ಕಂಥದ್ದು. ಯಾರಾದರೂ ಒಬ್ಬರು ಹೋಗಿದಾರ? ಪಪ್ಪಾಯಿ ಹೊಂಟೋಯ್ತು, ಇದು ಬಾಳೆ ಹೊಂಟೋಯ್ತು, ಮತ್ತೆ ನಮ್ಮ ಇದು ಕಬ್ಬು ಹೊಂಟೋಯ್ತು. ಈ ರೀತಿ ಒಳ್ಳೊಳ್ಳೆ ಬೆಳೆಗಳೆಲ್ಲ ಕೂಡ ಸರ್ವನಾಶ ಆದ್ರೂ ಸ್ವಂತ ಕ್ಷೇತ್ರಗಳಿಗೆ ಇವ್ರು ಹೋಗಲ್ಲ ಮೇಡಮ್. ಇವ್ರ ಕೈಯಲ್ಲಿ ಇವ್ರು ಯಾವ ರೀತಿ ಇದನ್ನ ಜನಗಳ ಮುಂದಿಗೆ ಬರ್ತಾರೆ? ಮತ್ತೆ ಇನ್ನೊಂದು ಟೈಮ್ ಆಯ್ತು, 6 minutes ಆಯ್ತು. ಬಂದೆ ಸರ್, ಪುರಾಣಿಕ್ ಸರ್ ಹತ್ರ ನೀವು ಹೇಳಿದ ವಿಚಾರನೆ ನಾ ತಗೊಂಡು ಹೋಗ್ಬೇಕು. ಆಮೇಲೆ ಅವ್ರಿಗೊಂದು ಹೇಳ್ಬಿಡಿ, ಅವ್ರಿಗೆ ಹೇಳ್ತಿದ್ದೀನಿ. ಅವರು ಸಿದ್ದರಾಮಯ್ಯನ ಬಗ್ಗೆ ಕೂಡ ಕೆಲವು ಒಳ್ಳೆ ಮಾತುಗಳನ್ನು ಹೇಳಿದ್ರು. ಸರ್ಕಾರದಲ್ಲಿ ಒಳ್ಳೆ ಕೆಲಸ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಸರಿಸುಮಾರು 2 ವರ್ಷಗಳ ಕಾಲ ಮೂಢ ಹಗರಣದ ವಿಚಾರ ನಡೀತಲ್ಲ, ಹಾಗಾದ್ರೆ ಯಾಕೆ ನೀವು ಸೈಟ್ಗಳನ್ನ ವಾಪಸ್ ಕೊಟ್ರಿ? ಉತ್ತಮವಾದಂತ ಅವರು ಏನ್ ಮಾಡ್ತಾ ಇದ್ದೀರಿ ಅಂತಕ್ಕಂಥ ನೋಡ್ಬೇಕಲ್ಲ, ಜನ ನೋಡ್ತಿದ್ದಾರೆ ಅಂತಕ್ಕಂಥ ಅವ್ರು ಹೇಳ್ಬೇಕು. ರೈಟ್. ಅಂದ್ರೆ ಸರ್, ಪದವಿ ಇದ್ದಾಗ ಕೆಲವೊಂದು ಟೀಕೆ ಟಿಪ್ಪಣಿಗಳು, ಆರೋಪಗಳು ಬರ್ತವೆ. ಆದರೆ ಅವರು ಪದತ್ಯಾಗ ಮಾಡಿದಾಗ, ಸ್ಥಾನ ಬಿಟ್ಟು ಹೋದಾಗ ಎಲ್ಲರೂ ಹೊಗಳು ಬಿಡ್ತಾರೆ, ವಾಸ್ತವ ಮಾತಾಡಲ್ಲ ಅಂತ JDS ವಕ್ತಾರರ ಮಾತು. ಇನ್ನೆರಡು ಪ್ರಶ್ನೆ ಇದೆ ಸರ್, ಕೇಳ್ಬಿಡ್ತೀನಿ. ಈಗ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿ ಕಾರ್ಯಕರ್ತರು, ಬೆಂಬಲಿಗರು ಈ ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ಲ ಸರ್, ಇದು ಎಷ್ಟು ಸರಿ ಅಂತ? ನಮಗೆ ಈ ಸಚಿವ ಸ್ಥಾನ ಇಲ್ಲ DCM ಪೋಸ್ಟ್ ಸಿಗಬೇಕು, ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರಲ್ಲ, ಈ ಥರದ ಓಪನ್ ಚಾಲೆಂಜಸ್ಗಳನ್ನು ಕೊಡ್ತಾರಲ್ಲ, ಇದ್ರ ಬಗ್ಗೆ ಹೇಳಿ. ಅಟ್ ದ ಸೇಮ್ ಟೈಮ್ JDS ವಕ್ತಾರರು ಹೇಳ್ದಂಗೆ, ಈಗ ನೋಡಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅನ್ನೋದಾದರೆ, ದೇವೇಗೌಡ ಕುಟುಂಬದ ಮೇಲಿನ ಜಿದ್ದಿಗೆ ಒಕ್ಕಲಿಗ ನಾಯಕರಾಗಿ ಹೊರಹೊಮ್ಮೋದಕ್ಕೆ ಅಂತ ಯಾರೋ ಸಚಿವರೊಬ್ಬರು ಮಾತಾಡ್ತಿದ್ದನ್ನು ಕೇಳಿಸ್ಕೊಂಡೆ. ಹೆಂಗ್ ಸರ್ ಇದು? ಹೆಂಗಿದ್ನ ಅರ್ಗಿಸ್ಕೊಳ್ಳೋದು? 2 ಪ್ರಶ್ನೆಗೆ. ಶಿವಕುಮಾರ್ ಬರೀ ಒಕ್ಕಲಿಗ ನಾಯಕರು ಅಂತ ಅಂದ್ರೆ ಅವರು ಎಡಿ ಬಿಡ್ತಾರೆ, ಯಶಸ್ವಿ ಆಗಲ್ಲ. ಯಾಕಂದ್ರೆ ಒಕ್ಕಲಿಗ ನಾಯಕರಲ್ಲಿ ಅವ್ರಿಗೆ 40% ಇದೆ, 60% ದೇವೇಗೌಡರ ಹತ್ರ ಇನ್ನೂ ಜನ ಇದ್ದಾರೆ. ಲೆಟ್ ಅಸ್ ನಾಟ್ ಅಂಡರ್ ಎಸ್ಟಿಮೇಟ್ ಮಿಸ್ಟರ್ HD ದೇವೇಗೌಡ. ನೋಡಿ, ಈ ವಯಸ್ಸಿನಲ್ಲೂ ಅವ್ರ ರಾಜ್ಯಸಭೆಗೆ ತರಬೇಕು ಅಂತಕ್ಕಂಥದ್ದು ಮೋದಿ ಅಮಿತ್ ಶಾ ಅವರ ಅಪೇಕ್ಷೆ. ಅದು ಬರೀ ಅವ್ರ ಮೇಲಿನ ಜಾತಿ ಬೆಂಬಲದಿಂದ ಅಲ್ಲ, ಅವ್ರಿಗಿರೋ ಅನುಭವ ಅದರ ದೃಷ್ಟಿಯಿಂದ ಇದೆ. ಸೊ ಶಿವಕುಮಾರ್, ಐ ಥಿಂಕ್ ಈ ಕೆನಾಟ್ ಬಿ ಎನ್ ಎಕ್ಸ್ಕ್ಲೂಸಿವ್ ಲೀಡರ್ ಆಫ್ ಒಕ್ಕಲಿಗಸ್. ಬಟ್ ಒಕ್ಕಲಿಗರದ ಒತ್ತಡ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವರಿಗೆ ಈ ಮಿನಿಸ್ಟ್ರಿ ಮಾಡುವಾಗಲೇ ಗೊತ್ತಾಗುತ್ತೆ, ಮಂಡ್ಯ, ರಾಮನಗರ, ಈ ಕೆಲವು ಪ್ರದೇಶದಿಂದ ಬರೋ ಒತ್ತಡ ಅಂತ ತಡಿಬೇಕು. ಅದರಲ್ಲಿ ಯಶಸ್ವಿ ಆದ್ರೆ ಅವ್ರು ಹೇಳ್ಬೇಕು, ನೋಡಿ, ಒಬ್ಬ ಒಕ್ಕಲಿಗ ಚೀಫ್ ಮಿನಿಸ್ಟರ್ ಅಂದ್ರೆ 4 ಒಕ್ಕಲಿಗ ಮಂತ್ರಿಗಳಿಗೆ ಸಮಾನ, ದಯಮಾಡಿ ನನಗೆ ಸಹಕಾರ ಕೊಡಿ ಅಂತ ಆ ಒಂದು ಬೇಡಿಕೆಯನ್ನು ಅವ್ರ ಮುಂದೆ ಹೇಳ್ಬೇಕು. ಇವ್ರು ಹೇಳಿದ್ರಲ್ಲ, ನಮ್ಮ ನಾಗೇಂದ್ರ ಹೇಳ್ದಂಗೆ ಒತ್ತಡಗಳಿದೆ, ಬ್ಲಾಕ್ ಮೇಲ್ ಅವೆಲ್ಲ ಮಾಡ್ತಾರೆ, ನಿಜ. ನಮ್ಮ ನಡವಳಿ ಚೆನ್ನಾಗಿ ಹೇಳಿದ್ರು, ಯಾವ ಸಂವಿಧಾನದಲ್ಲಿ ಇರೋದನ್ನ ನಾನು ಹೇಳ್ಬೇಕಂತಾನೆ ಅವ್ರು ಹೇಳಿದ್ರು. ಬಟ್ ಆಮೇಲೆ ತಕ್ಷಣ ಹೇಳಿದ್ರು ಅವರು, ಅದ್ಯಾವೂ ಕಾರ್ಯರೂಪದಲ್ಲಿ ಇಲ್ಲ. ಅಂದ್ರೆ ಇಲ್ಲಿ ನೀತಿ ಧರ್ಮ ಯಾವುದೂ ಇಲ್ಲ, ರಾಜಕೀಯ, ಪಾಲಿಟಿಕ್ಸ್ ಇಸ್ ದಿ ಆರ್ಟ್ ಆಫ್ ದಿ ಪಾಸಿಬಲ್. ಸೊ ಈ ದೃಷ್ಟಿಯಿಂದ ಶಿವಕುಮಾರ್ ಅವರಿಗೆ ಈ ಸಂಪುಟ ರಚನೆ ಹೈಕಮಾಂಡ್ ನಿಂದಲೇ ನಡೀತದೆ, ಇವರೊಬ್ಬರದೇ ಅಲ್ಲ. ಅದು ಅಲ್ಲಿ 50-50 ಸಿದ್ದರಾಮಯ್ಯ ಶಿವಕುಮಾರ್ ಹಂಚ್ಕೊಂಡ್ರು, ಹೈಕಮಾಂಡ್ ನವರು ತಮ್ಮದೇ ಆದ ನೇಮಕಾತಿಯನ್ನು ಮಾಡ್ತಾರೆ. ಯಾಕಂದ್ರೆ ಅವ್ರ ಕಂಟ್ರೋಲ್, ರಿಮೋಟ್ ಕಂಟ್ರೋಲ್ ಇರ್ತವೆ, ಅದು ಪವರ್ ಶೇರಿಂಗ್ ಅದು ಬೇಕು. ಇದು ರಿಯಲ್ ಪಾಲಿಟಿಕ್ ಅಂತ, ವಾಸ್ತವ ರಾಜಕೀಯ. ಅದನ್ನ ಯಾವ ಪಕ್ಷನೂ ಮಾಡಿ, ಎಲ್ಲ
ಪಕ್ಷನೂ ಮಾಡ್ಕೊಂಡು JDS ಮಾಡಿದೆ, ಇವರು ಬಿಜೆಪಿ ಮಾಡಿದ್ದಾರೆ, ಅವ್ರು ಕಂಬೈನ್ ಆಗಿದ್ದಾಗ ಮಾಡಿದ್ದಾರೆ. ಅದರಿಂದ ಇದರಲ್ಲಿ ನೈತಿಕ ಪ್ರಶ್ನೆ ಬರಲ್ಲ, ಪ್ರಾಮಾಣಿಕತೆ ಪ್ರಶ್ನೆ ಬರಲ್ಲ. ಇವರು ಕರ್ನಾಟಕದ ಜನ ಯಥಾ ಪ್ರಜಾ ತಥಾ ರಾಜ ನಾವು ಆರಿಸ್ಬಿಟ್ಟಿದೀವಿ. ಆದ್ರಿಂದ ಇವರು ಯಾವ ರೀತಿ ಉತ್ತಮ ಆಡಳಿತ ಕೊಡ್ತಾರೆ ಅನ್ನೋದ್ರ ಮೇಲೆ ಶಿವಕುಮಾರ್ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಇಲ್ಲದೆ ಹೋದ್ರೆ ಅವರು ಸಹ ಒಂದು 2020 ಈಗ ಏನ್ ನೋಡಿ ದಿವ್ಯಾ, ಒಂದು ಟ್ಯಾಕ್ಟಿಕ್ ಇದೆ ಕಾಂಗ್ರೆಸ್ನವ್ರದ್ದು. 2028 ಚುನಾವಣೆಗೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು, ತಾವು ಅಧಿಕಾರ ತ್ಯಾಗ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡಿನ ಅಗ್ರಿಮೆಂಟಿನ ವಾದ. ಆದ್ರೆ ಸಿದ್ದರಾಮಯ್ಯನವರು ಒಪ್ಪಿಸಿದ್ರು 2028ಕ್ಕೆ ಇಬ್ರು ಜೋಡೆತ್ತು, ನೀವು ಬೇಕು, ನೀವು ಹಿಂದೆ ಹೋದ್ರೆ ನಾವು ಗೆಲ್ಲಕ್ಕಾಗಲ್ಲ ಅನ್ನೋದು ಹೇಳಿ. ಆದ್ರೆ ಎಷ್ಟರ ಮಟ್ಟಿಗೆ ಅವರು ಯಶಸ್ವಿ ಆಡಳಿತ ಕೊಟ್ಟಿದ್ದಾರೆ. ಈ ಸಮಸ್ಯೆ ಹೇಳಿದ್ರಲ್ಲ 14 ಸೈಟ್ಸ್ ಮತ್ತೆ ವಾಲ್ಮೀಕಿ ಹಗರಣ, ಅನೇಕ ರೀತಿ ಅದನ್ನ ಹೇಳಿದ್ದು. 2ನೇ ಟರ್ಮ್ನಲ್ಲಿ ಸಿದ್ದರಾಮಯ್ಯನವರು ತಮ್ಮ ಹತೋಟಿಯನ್ನ ಬಹುಶಃ ಹೈಕಮಾಂಡ್ ನಿಂದ ಕಳ್ಕೊಂಡ್ರೆ ಏನೋ ಗೊತ್ತಿಲ್ಲ. ಅದು ರಾಜಕೀಯ ವಿಶ್ಲೇಷಣೆ ಒಳಗಡೆ ಇಂಟೆಲಿಜೆನ್ಸ್ ಅಲ್ಲಿ ಇರೋರಿಗೆ ಗೊತ್ತಿರುತ್ತೆ. ನನ್ನ ಪ್ರಕಾರ ಒಂದ್ ರೀತಿಯಲ್ಲಿ ಅವರು ಸಿದ್ದರಾಮಯ್ಯ ಒಳ್ಳೆ ಯಶಸ್ವಿ ನಾಯಕ ಆಗ್ಬೇಕಾದ್ರೆ ಈ ಹಗರಣಗಳಿಂದ ದೂರ ಇರ್ಬೇಕಾಗಿತ್ತು. ಅವ್ರನ್ನೇನೋ ರಾಜೀನಾಮೆ ಕೊಟ್ಟಿದ್ರು ಅದೆಲ್ಲ ಬೇರೆ ವಿಷಯ, ಅದೊಂಥರ ತೇಪೆ ಕೆಲಸ ಆಗುತ್ತೆ. ಬಟ್ ವಾಸ್ತವವಾಗಿ ಅವರು ತಮ್ಮ ಆಡಳಿತದಲ್ಲಿ ಒಂದು ಛಾಪನ್ನ ಮೊದಲನೇ ಮೂಡಿದ್ರು, ಅದ್ ಮಾಡ್ಲಿಲ್ಲ. ಮತ್ತೆ ಜೊತೆಗೆ ಅವರು ಅಹಿಂದ ನಾಯಕರು ಅಂತಕ್ಕಂಥ ರೀತಿನಲ್ಲೇ ಅವರು ವರ್ತಿಸಿದ್ರು ಅಂತಕ್ಕಂಥ ಆಪಾದನೆ ಸ್ವಲ್ಪ ಅವ್ರ ಮಟ್ಟಿಗಿದೆ. ಅದನ್ನ ಆಧರಿಸಿದ್ದಾರೆ. ಮೂರನೇದು, ಈ ಉಸ್ತುವಾರಿ ಸಚಿವರು ಅಂತ ಮಾಡಿದ್ರೆ ದಿವ್ಯಾ, ಅವ್ರದ್ದು ಯಾರಾದ್ರೂ ಆಡಿಟ್ ಮಾಡಿದಾರ? ಈ ಉಸ್ತುವಾರಿ ಅವ್ರು ಹೇಳಿದ್ರು, ನಮ್ಮ ಸ್ನೇಹಿತರು ಹೇಳಿದ್ರು, ಅವ್ರು ಹೇಳಿದ್ರು ನಾಗೇಂದ್ರ, ಪ್ರತಿಯೊಂದು ಜಿಲ್ಲೆಯಲ್ಲೂ ಹೇಳೋರಿಲ್ಲ ಕೇಳೋರಿಲ್ಲ, ಆಮೇಲೆ ಶಾಸಕರಿಗೆ ಹಣ ಅಭಿವೃದ್ಧಿಗೆ ಹಣ ಜಾರಿ ಆಗ್ತಾ ಇಲ್ಲ, ರಿಲೀಸ್ ಆಗಿ ಎಲ್ಲ ಗ್ಯಾರಂಟಿಗೆ ನೀವು ಗ್ಯಾರಂಟಿ ಕೊಡಿ. ಫಾರ್ ಎಕ್ಸಾಂಪಲ್ ಒಂದು ಜಸ್ಟ್ 2 ಸೆಕೆಂಡ್ ಅಲ್ಲಿ ಒಂದು ಪಾಯಿಂಟ್ ಹೇಳ್ತೀನಿ. ನಮ್ಮ ಒಟ್ಟು ಕರ್ನಾಟಕದ ಬಜೆಟ್ ನಲ್ಲಿ 57 to 58% ಸಂಬಳಕ್ಕೆ ಹೋಗುತ್ತೆ ದಿವ್ಯ. ಇನ್ನ 17% ಗ್ಯಾರಂಟಿಗೋಸ್ಕರ ಇಟ್ಟಿದ್ದಾರೆ, 60-65 ಸಾವಿರ. ಸೊ ಮತ್ತೆ ಉಳಿದಿರೋದು 15ರಿಂದ 14 ಸಾವಿರ. ಈ 15ರಿಂದ 16 ಸಾವಿರದಲ್ಲಿ ನೀವು ಗುಂಡಿ ಮುಚ್ತೀರಾ, ಅಭಿವೃದ್ಧಿ ಮಾಡ್ತೀರಾ, ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಬಗೆಹರಿಸ್ತೀರಾ, ಮಹದಾಯಿ ನೀರಾವರಿ ಯೋಜನೆಯನ್ನ ಮುಂತರ್ತೀರಾ, ಅಥವಾ ಇನ್ನೇ ಅನೇಕ ರೈತರ ಸಮಸ್ಯೆಗಳಿದೆ, ಮತ್ತೆ ಉದ್ಯೋಗದ ಸಮಸ್ಯೆ ಇದೆ, ಶಿಕ್ಷಣದ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ. ಸೊ ಇದನ್ನ ಈ ದೃಷ್ಟಿಯಿಂದ ನಮ್ಮ ಚರ್ಚೆ ಆಗಬೇಕು ಹೊರತು ತಾತ್ಕಾಲಿಕವಾಗಿ ಅವ್ರ ಮೇಲೆ ಇವ್ರ ಮೇಲೆ ಅಂತಕ್ಕಂಥದ್ದು. ಕರ್ನಾಟಕದ ಜನರ ಏನು ಆಗು ಹೋಗುಗಳಿದೆಯಲ್ಲ ಅವರ ಭವಿಷ್ಯವನ್ನ ಕುರಿತು ನಮ್ಮ ಚರ್ಚೆ ನಿಮ್ಮ ಚಾನೆಲ್ ನಲ್ಲಿ ಚರ್ಚೆ ಆಗ್ತಾ ಇದೆ. ನಿಜ ಹೋಗ್ತೀನಿ. ನಾನು ಹೇಳೋದು ನಮ್ಮ ಫೋಕಸ್ ಹೆಂಗಿರ್ಬೇಕಂದ್ರೆ ಜನರಿಗೆ ನಾವು ಯಾವ ರೀತಿ ಅವ್ರನ್ನ ಅವೇರ್ನೆಸ್ ತರಬೇಕು. ಯಾಕಂದ್ರೆ ಇವ್ರನ್ನೆಲ್ಲ ನೀವು ಒಂದ್ ರೀತಿಯಲ್ಲಿ ಜಾಗೃತರಾಗಿ ಕಾಯುತ್ತೀರಿ, ಸಂಘಟಿತರಾಗಿ ಪಕ್ಷಾತೀತವಾಗಿ ಇವರನ್ನ ಮೇಲ್ವಿಚಾರಣೆ ಮಾಡಿ ಇವರು ಮಾಡುವ ತಪ್ಪುಗಳನ್ನ ನೀವು ಎತ್ತಿ ತೋರಿಸಿ ಮಾಧ್ಯಮದ ಮೂಲಕ ಪತ್ರಿಕೆಗಳ ಮೂಲಕ ಅನ್ನೋ ರೀತಿಯಲ್ಲಿ ನಾವು ಒಂದು ಚರ್ಚೆಯನ್ನು ಮಾಡಿದ್ರೆ ಬಹುಶಃ ಶಿವಕುಮಾರ್ ಅವರು ಅನೇಕ ತಪ್ಪುಗಳನ್ನ ಮಾಡುವ ಸಂಭವಗಳು ಅಥವಾ ಒತ್ತಡಗಳು, ಬ್ಲಾಕ್ ಮೈಲ್ ಟ್ಯಾಕ್ಟಿಕ್ಸ್ ಗುಂಪುಗಳು ಅವರು ಶಿವಕುಮಾರ್ ಮಾಡಲ್ಲ. ಯಾಕಂದ್ರೆ ನಾನು ಹೇಳಿದ್ರೆ ಇದು ರಿಚ್ ಮ್ಯಾನ್, ಅವ್ರಿಗೆ ಇರೋದ್ರಿಂದ ಇವುಗಳನ್ನ ರಕ್ಷಿಸ್ಲಿಕ್ಕೆ ಕರ್ನಾಟಕದ ಜನ ಅವ್ರಿಗೆ ಈ ರೀತಿಯ ಎಚ್ಚರಿಕೆಯನ್ನು ಕೊಡ್ಬೇಕು. ನಾವು ನಿಮ್ ಜೊತೆಗೆ ಇದೀವಿ, ನೀವು ಏನಾರು ಮಾಡ್ಕೊಳ್ಳಿ ಅಂತ ಅಲ್ಲ. ಸೊ ಈ ಒಂದು ದೃಷ್ಟಿಯಲ್ಲಿ ಕರ್ನಾಟಕಕ್ಕೆ ಭವಿಷ್ಯ ಮತ್ತೆ ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಸಿಲಿಕಾನ್ ಸಿಟಿಯ ಗೌರವ ಉಳಿಬೇಕು, ಬಂಡವಾಳ ಬರಬೇಕು, ಮತ್ತೆ ಉದ್ಯೋಗ ಸೃಷ್ಟಿ ಆಗ್ಬೇಕು. ಉದ್ಯೋಗ ಸೃಷ್ಟಿ ಆಗಲಿಲ್ಲ ಯಾವ ಮುಖ್ಯಮಂತ್ರಿನೂ ಪಾಸ್ ಆಗೋದಿಲ್ಲ. ಎಲ್ಲ ಮುಖ್ಯಮಂತ್ರಿಗಳು ಫೇಲ್ ನನ್ನ ಪ್ರಕಾರ. ಸುಮ್ಮನೆ ತೇಪೆ ರೆಜಿಮ್ ಬದಲಾವಣೆ ಅಂತ. ರೆಜಿಮ್ ಅಂದ್ರೆ ಏನು? ಈ 5 ವರ್ಷ ಇನ್ನೊಂದು 5 ವರ್ಷ 2011-20 ಏನ್ ವ್ಯತ್ಯಾಸ? ಆ ವ್ಯತ್ಯಾಸವನ್ನ ಹೋಗ್ಲಾಡ್ಲಿಕ್ಕೆ ಶಿವಕುಮಾರ್ ಅವರಿಗೆ ಒಳ್ಳೆ ಅವಕಾಶ ಇದೆ. ಅವರಿಗೆ ಹಣಶಕ್ತಿ ಇದೆ, ಆರ್ಗನೈಸೇಷನ್ ಕೆಪಾಸಿಟಿ ಇದೆ, ಮತ್ತು ಕಾರ್ಯಕರ್ತರಿಂದ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗಿದ್ದಾರೆ ಅವರು. ಸಿದ್ದರಾಮಯ್ಯ ತರ ಹೊರಗಡೆಯಿಂದ ಬಂದಾಗಿಲ್ಲ. ಸೊ ಅದರಿಂದ ಈ ಎಲ್ಲ ಅಡ್ವಾಂಟೇಜ್ ಗಮನದಲ್ಲಿ ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ನನ್ನ. ಓಕೆ, ರೈಟ್. ಇನ್ನು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ನಾಟ್ ಅಪ್ ಟು ದ ಮಾರ್ಕ್ ಅನ್ನುವಂಥ ಮಾರ್ಕ್ಸ್ ಕಾರ್ಡನ್ನು ಇಟ್ಕೊಂಡಿರುವಂಥ DK ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿಯಾಗಿ ಯಾವ ರೀತಿ ರಿಸಲ್ಟ್ಸನ್ನು ಕೊಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಅದರ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾತಾಡೋಣ. 2023 ಚುನಾವಣೆಯ ನಂತರದ ಸಂದರ್ಭದಲ್ಲೂ 4 ಜವಾಬ್ದಾರಿಯನ್ನು ಹೊತ್ಕೊಂಡವರು ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾ ಇರುವಂಥ DK ಶಿವಕುಮಾರ್ ಅವರು. KPCC ಬಿಟ್ಬಿಡಿ, ಅದವ್ರ ಪಕ್ಷದ ವಿಚಾರ. ಇನ್ನು ಜಲಸಂಪನ್ಮೂಲ ಸಚಿವರು, DCM ಪೋಸ್ಟು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅಂದಾಗ ಆತ್ಮಾನಂದ್ ಅವರೇ ನೀವು ಹೇಳಬೇಕು. ಬಹುತೇಕ ಎಲ್ಲೇ ಔಟ್ಪುಟ್ಟನ್ನು ನಾವು ತಗೊಳ್ಳೋದಾದರೂ ಕೂಡ ನಾಟ್ ಅಪ್ ಟು ದ ಮಾರ್ಕ್ ಅನ್ನುವಂಥ ಮಾರ್ಕ್ಸ್ ಕಾರ್ಡ್ ಹಿಡ್ಕೊಂಡಿದ್ರು. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದ ಸಂದರ್ಭದಲ್ಲಿ, ಜಲಸಂಪನ್ಮೂಲ ಸಚಿವರಾಗಿದ್ದಾಗ. ಈಗ ಮುಖ್ಯಮಂತ್ರಿಯಾಗಿ ಹೆಂಗೆ ಅಂತ. ಇನ್ನು ಅವರ ಸಚಿವ ಸಂಪುಟ ಈಗಾಗಲೇ ಲಾಬಿ ಮೇಲೆ ಲಾಬಿ ಮಾಡ್ತಿದ್ದಾಗ ಅವ್ರ ಕೆಲಸ ಇನ್ನೆಂಗಪ್ಪ ಅಂತ. DK ಶಿವಕುಮಾರ್ ಅವ್ರಿಗೆ 40 ವರ್ಷದ ರಾಜಕಾರಣದ ಒಂದು ಹಿನ್ನೆಲೆ ಇದೆ, ಅನುಭವ ಇದೆ, ಒಕ್ಕಳನ್ನ ಪಕ್ಷ ಸಂಘಟನೆಯಲ್ಲಿ ಅವ್ರು ಗೆದ್ದಿದ್ದಾರೆ. ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ಹೈಕಮಾಂಡನ್ನು ವಿಶ್ವಾಸದಿಂದ ಅವರು ಬ್ಲ್ಯಾಕ್ ಮೇಲ್ ಮಾಡೇನೆ ಇವತ್ತು ಮುಖ್ಯಮಂತ್ರಿ ಆಗಿರೋದು. ಹಂಗೆ ಹೇಳ್ಬೇಡಿ ಅಲ್ಲ, ಇವತ್ತು ನೆನಪಿಸ್ತಿದ್ದಾರೆ ಅಷ್ಟೇ. ಹೌದು, ಇವತ್ತು ಅವ್ರಕ್ಕಿಂತ ಹೇಳ್ತಾ ಇದ್ರು, JDS ವಕ್ತಾರ ಹೇಳ್ತಾರೆ, ಈ ಪತ್ರಕರ್ತರು ಹೇಳ್ತಾ ಇದ್ರು,
ಕೆ ಶಿವಕುಮಾರ್ ಅವ್ರಿಗೆ ನೀವು ಜಾತಿ ಲೆಕ್ಕಾಚಾರದಲ್ಲಿ ಮತ್ತು ಸೀನಿಯಾರಿಟಿಯಲ್ಲಿ ಪಕ್ಷ ಸಂಘಟನೆ ಮಾಡಿದ್ರು ಅನ್ನೋ ದೃಷ್ಟಿಯಲ್ಲಿ, ಅಧ್ಯಕ್ಷ ಆಗಿದ್ರು ಅನ್ನೋ ದೃಷ್ಟಿಯಲ್ಲಿ ನೀವು ಅವ್ರನ್ನ ಮುಖ್ಯಮಂತ್ರಿ ಮಾಡೋದಾದರೆ, ಒಂದು ಸಮುದಾಯ ಇಡೀ ಕಾಂಗ್ರೆಸ್ಸನ್ನು 70 ವರ್ಷ ಅವ್ರ ಜೊತೆಲೇ ಇದ್ರಲ್ಲ, ನಿಮಗೆ ದಲಿತ ಮುಖ್ಯಮಂತ್ರಿ ಮಾಡೋಕ್ಕಾಗಲೇ ಇಲ್ವಲ್ಲ. ಪರಮೇಶ್ವರ್ಗೆ ಇವತ್ತು KPCC ಅಧ್ಯಕ್ಷ ಸ್ಥಾನ ಕಟ್ಟುತ್ತೀವಿ ಅಂತ ಹೇಳುವಂಥವ್ರು ಆ ಸಮುದಾಯದ ವೋಟ್ ಮಾತ್ರ ಬೇಕು ನಿಮಗೆ. ಅವ್ರಿಗೆ ಅಧಿಕಾರ ಕೊಡಕ್ಕೆ ನಿಮ್ಗೆ ಆಗಲೇ ಇಲ್ವಲ್ಲ, ಸಾಧ್ಯನೇ ಆಗಲಿಲ್ಲ. ಇವತ್ತು ಕೆ ಶಿವಕುಮಾರ್ ಅವ್ರ ಹತ್ರ ದುಡ್ಡಿದೆ ಅಂತನೋ, ಪಕ್ಷಕ್ಕೆ ಖರ್ಚು ಮಾಡ್ತಾರೆ ಅಂತನೋ, ಮುಖ್ಯಮಂತ್ರಿ MLAಗಳನ್ನ ಗೆಲ್ಲಿಸ್ತಾರೆ ಅಂತನೋ ನೀವು ಅವ್ರಿಗೆ ಮುಖ್ಯಮಂತ್ರಿ ಕೊಟ್ಬಿಟ್ರಿ, ಸಂತೋಷ. ಆ ಸಮುದಾಯಕ್ಕೆ ಏನು ಕೊಟ್ರಿ ನೀವು ನ್ಯಾಯನ? ಬಳಸ್ಕೋತಾರೆ, ಬಳಸ್ಕೊಳ್ಳೋದಲ್ಲ, ಇಡೀ ಇವತ್ತಿಗೂ ಕೂಡ ಆ ಸಮುದಾಯ ಆಲ್ಟರ್ನೇಟೇ ಇಲ್ಲ. ಇವತ್ತು ಪರಮೇಶ್ವರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ CM ಮಾಡ್ತಾರೆ ಅಂತಂದ್ರು, ಮಾಡಲಿಲ್ಲ. ಅವತ್ತೂ ಕೂಡ ನಿಮ್ಮ ಜೊತೆಗಿದ್ರು ಆ ಪಕ್ಷ. ಬಸವಲಿಂಗಪ್ಪನವರು ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಅನ್ಕೊಂಡಿದ್ರು, ಅವತ್ತೂ ಕೂಡ ಮುಖ್ಯಮಂತ್ರಿ ಮಾಡಲಿಲ್ಲ. ಅವತ್ತು ಆದ್ರೂ ಕೂಡ ನಿಮ್ಮ ಕೈ ಹಿಡಿದ್ರು. ಕಳೆದ ಬಾರಿ ಕೆ ಪರಮೇಶ್ವರ್ ಈ ಅವಧಿಲಿ ಸಿದ್ದರಾಮಯ್ಯನವರು ನಾನೇ ದಲಿತ ನಿಮ್ಮ ಪಾಲ್ಗೆ ಅಂತಂದರು. ದಲಿತರ ಪಾಲ್ಗೆ ಇದ್ದಂಥ ಸಿದ್ದರಾಮಯ್ಯ ದಲಿತರ ಧ್ವನಿಯಾಗಿದ್ದಂಥವ್ರು ಇವತ್ತು ಇಡೀ ಆ ಸಮುದಾಯವನ್ನು 2 ಭಾಗ ಮಾಡಿ ಓಳು ಮಾಡಿ ಅವರನ್ನು ಛಿದ್ರ ಮಾಡಿಬಿಟ್ರು. ಒಳ ಮೀಸಲಾತಿಯಲ್ಲಿ ಸದಾಶಿವ ಆಯೋಗ ಇಂಪ್ಲಿಮೆಂಟ್ ಮಾಡಿ ಅಂಥ ಅನುಭವ ಇರುವಂಥ ಒಬ್ಬ, ಅದರಲ್ಲೂ ಅಹಿಂದವನ್ನು ಕಟ್ಟಿ ಬೆಳೆಸಿದಂಥ ಸಿದ್ದರಾಮಯ್ಯನವರು ಆ ಸಮುದಾಯಕ್ಕೆ ನ್ಯಾಯ ಕೊಡೋಕ್ಕಾಗಲೇ ಇಲ್ಲ, ಸಾಧ್ಯನೇ ಆಗಲಿಲ್ಲ. ಅದು ಈ ಅವಧಿಯಲ್ಲಿ ಕೊನೆಯ ಅಂತ್ಯದಲ್ಲಿ ಮೈಸೂರಿನಲ್ಲಿ ಅವ್ರಿಗೆ ಪ್ಲೇ ಕಾರ್ಡ್ಸ್ ಏನು ಗೊತ್ತಾ, ರಾಜೀನಾಮೆ ಕೊಡಿ, ದಲಿತ ವಿರೋಧಿ ಎನ್ನುವಂಥ ಪ್ಲೇ ಕಾರ್ಡ್ ಇಟ್ಕೊಂಡು ಇವತ್ತು ಮನೆಗೆ ಹೋಗ್ಬೇಕಾಗಿದೆ ಸಿದ್ದರಾಮಯ್ಯನವರು. ಅರ್ಥ ಆಯ್ತು ನೀವು ಹೇಳಿದ ನೋವು, ಗೊತ್ತಾಯ್ತು. ಆದ್ರೆ ಹಿಂಗೆ ಯೋಚನೆ ಮಾಡೋಕೆ ಏಕದಮ್ ಒಂದು ರಾತ್ರಿಲಿ ಏನೂ ಆಗೋದಿಲ್ಲ. ಸಿದ್ದರಾಮಯ್ಯನವರು ಆ ನಿಟ್ಟಿನಲ್ಲಿ ಈಗ ಒಳ ಮೀಸಲಾತಿ ಇರ್ಬೋದು, ಒಂದು ಐತಿಹಾಸಿಕ ನಿರ್ಣಯ ತಗೊಂಡ್ರು ಅಂತ ಅನ್ಕೋಬೇಕಾ? ಈಗ ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ವರದಿ ಕೊಟ್ಟೇ ಬಿಟ್ರು. ಏನು ವ್ಯತ್ಯಾಸ ಆಗ್ಬಿಡುತ್ತೋ ಅನ್ನೋ ಆತಂಕದಲ್ಲಿ ಅವ್ರಿಗೆ ವರದಿ ಕೊಡಕ್ಕೆ ಅದು ರೂಲ್ಸ್ ಇಲ್ವೇ ಇಲ್ಲ. ಅದು ಕೇಂದ್ರ ಸರ್ಕಾರ ಮಾಡಬೇಕಾದದನ್ನ ಸಮೀಕ್ಷೆ ಅಷ್ಟೇ, ಅದನ್ನ ಮಾಡಿ ಈ ಜನಕ್ಕೆ ಮಣ್ಣೊರ್ಸೋದು. 625 ಕೋಟಿ ಒಳಗೆ ಒಂದ್ಸಲ 420 ಕೋಟಿ, ಒಂದ್ಸಲ 168 ಕೋಟಿ, ಮತ್ತೆ 168 ಕೋಟಿ, ಮತ್ತೆ ಹೋಗುವಾಗ್ಲೂ ಕೂಡ ಬಿಡ್ಲಿಲ್ಲ ಅವರು. ಹೋಗುವಾಗ್ಲೂ ಕೊನೆಯ ದಿನದಲ್ಲೂ ಕೂಡ ಆ ಅಹಿಂದದ ಒಳ ಮೀಸಲಾತಿ ರಿಪೋರ್ಟ್ ಇಸ್ಕೊಂಡು ಅದು ಯಾವ ಡಸ್ಟ್ಬಿನ್ಗೆ ಹೋಗಿ ಬೀಳುತ್ತೋ ಕೆ ಶಿವಕುಮಾರ್ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ ಅದು. ಯಾಕೆ ಅಂದ್ರೆ ಇದೇ ಒಳ ಮೀಸಲಾತಿ ಜಾತಿಗಣ ಸಮೀಕ್ಷೆಯನ್ನ ಆ ಸಮುದಾಯ ಸಭೆ ಮಾಡಿ ವಿರೋಧಿಸಿತ್ತು ಸಿದ್ದರಾಮಯ್ಯನವರು, ಇದಾಗ್ಲೇಬಾರ್ದು ಅಂತೇಳಿ. ಅದರ ನೇತೃತ್ವವನ್ನ ಕೆ ಶಿವಕುಮಾರ್ ಅವರೇ ವಹಿಸಿದ್ರು. ಹಾಗಾಗಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನು ಕೇವಲ 1 ವರ್ಷ 6 ತಿಂಗಳಲ್ಲಿ ಅವ್ರೇನೋ ಮಾಡಿಬಿಡ್ತಾರೆ ಅನ್ನುವಂಥ ಈ ಕರ್ನಾಟಕದ ಜನ ಯಾವುದೇ ಒಂದು ನಂಬಿಕೆಯನ್ನ ಇಡಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿಗೆ ಬರ್ತೀನಿ ನೋಡಿ. ಇಂಥ ಅಸಮಾನತೆ, ಇಂಥ ನೋವು, ಇಂಥ ಆತಂಕದಲ್ಲಿ ಆ ಸಮುದಾಯಗಳು ಜಾತಿವಾರ ನಮಗೆ ಕೊಟ್ಬಿಡಿಯಪ್ಪ, ನಮ್ದೇನೋ ನಾವು ನೋಡ್ಕೋತೀವಿ ಅನ್ನೋ ಭಾವನೆ ಬರುತ್ತಲ್ವಾ ಸರ್? ಅದೇ ಜಾತಿ ಅನ್ನೋದು ವಾಸ್ತವ, ಅದು ಬಿಟ್ಟು ಇಲ್ಲವೇ ಇಲ್ಲ. ನಾವು ಎಷ್ಟೋ ಸರ್ತಿ ಜಾತ್ಯತೀತತೆ ಅಂತ ಹೇಳ್ತೀವಿ, ಜಾತಿ ವಿನಾಶ ಅಂತ ಹೇಳ್ತೀವಿ. ಆದರೆ ಅದನ್ನು ಬಿಟ್ಟು ಇಲ್ಲೇ ಇಲ್ಲಂಥ ಪರಿಸ್ಥಿತಿ ನಮಗಿದೆ, ಅದು ವಾಸ್ತವ ಆಗೋಗ್ಬಿಟ್ಟಿದೆ. ಸೊ ಆದ್ದರಿಂದ ಎಲ್ಲರೂ ಸಹಿತ ಒಂದೊಂದು ಜಾತಿ ಕಾರ್ಡನ್ನು ಪ್ಲೇ ಮಾಡ್ತಾನೆ ಇರ್ತಾರೆ, ನಮ್ಮ ಜಾತಿ ಅಂತ ಹೇಳ್ಬಿಟ್ಟು. ಸೊ ಅವುಗಳೆಲ್ಲವನ್ನೂ ಹೊರತುಪಡಿಸಿ ನಮಗೆ ಬೇಕಾಗಿರೋದು ಸರ್ವ ಜನಾಂಗ, ಅಂದರೆ ಎಲ್ಲ ಜಾತಿಯವರಿಗೂ ಸಹಿತ ಸಂಪನ್ಮೂಲಗಳನ್ನು, ಅಧಿಕಾರವನ್ನು ಹಂಚುವ ಕೆಲಸ ಆಗಬೇಕಾಗಿದೆ. ಅದು ಆಗ್ತಾ ಇಲ್ಲ ಅನ್ನೋದೇ ಸಮಸ್ಯೆ ಆಗ್ತಾ ಇರೋದು ಇವಾಗ. ಏನೋ ಒಬ್ಬ ದಲಿತೇತರ ಮಂತ್ರಿ ದಲಿತರಿಗೆ ಒಳ್ಳೆಯ ಕೆಲಸನೂ ಮಾಡಬಹುದು ಅಲ್ವಾ? ಅದೇನು ತಪ್ಪೇನಿಲ್ಲ. ಈಗ ಯಾರು ಏನಾಗ್ತೀರ ಅನ್ನೋದು ಮುಖ್ಯ ಅಲ್ಲ ನಮಗೆ. ಯಾವ ಎಷ್ಟೋ ಸರ್ತಿ ಅವ್ರ ಸಮುದಾಯದವರು ಇದ್ದರೆ ಅವ್ರ ಸಮುದಾಯಕ್ಕೆ ಲಾಭ ಆಗದೆ ಇರತಕ್ಕಂಥ ಹಲವಾರು ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ. ಅಂದರೆ ನಮ್ಮ ಸಮುದಾಯದ ಅಂದರೆ ಒಬ್ಬರು ಮಂತ್ರಿ ಆದರೂ, ಒಬ್ಬ ಮುಖ್ಯಮಂತ್ರಿ ಆದರೂ ಅಂದ ತಕ್ಷಣ ನಮ್ಮ ಸಮುದಾಯ ಉದ್ಧಾರ ಆಗೋಗ್ಬಿಡ್ತು, ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಉದ್ಯೋಗ ಸಿಕ್ಬಿಡ್ತು ಅನ್ನುವಂಥದ್ದು ಯಾವುದೂ ಇಲ್ಲ. ಸೊ ಇವಾಗ ಯಡಿಯೂರಪ್ಪ ಅವರು ಆದ ತಕ್ಷಣ ಲಿಂಗಾಯತರೆಲ್ಲರೂ ಸಹಿತ ಉದ್ಧಾರ ಆದರು ಅಂತಲ್ಲ. ಹಾಗೆ ಇದು ನೀವು ಹಲವಾರು ಸತಿ ಗಮನಿಸ್ಕೊಂಡು ಬಂದ್ಬಿಡಿ. ಇವಾಗ ಕುರುಬರೆಲ್ಲ ಕುರಿ ಮೇಯಿಸೋದು ಬಿಟ್ಟು ದೊಡ್ಡ ಶ್ರೀಮಂತರಾದರು ಅಂತಲ್ಲ. ಇದೆಲ್ಲವೂ ಆಗೋದಿಲ್ಲ. ಕೆ ಶಿ ಅವರು ಬಂದ ತಕ್ಷಣ ಒಕ್ಕಲಿಗರೆಲ್ಲರೂ ಸಹಿತ ಉದ್ಧಾರ ಆಗಿಬಿಟ್ರು ಅಂತಲ್ಲ. ಒಟ್ಟಾರೆಯಾಗಿ ಎಲ್ಲರೂ ನಮ್ಮವರು, ಎಲ್ಲ ಸಮುದಾಯದವರು ನಮ್ಮವರು, ಎಲ್ಲರಿಗೋಸ್ಕರ ನಾವು ಇದ್ದೀವಿ, ಸರ್ಕಾರ ಅದಕ್ಕೋಸ್ಕರ ಇದ್ದೀವಿ ಅಂತ ಹೇಳಬೇಕಾಗುತ್ತೆ. ಆದ್ದರಿಂದ ಕೆ ಶಿವಕುಮಾರ್ ಅವರಿಗೆ ಒಂದು ಜೀಲಿದೆ, ಏನಾದರೂ ಮಾಡಬೇಕು ಅಂತಿದೆ, ಸ್ವಲ್ಪ ಸ್ಪೀಡ್ ಇದ್ದಾರೆ, ಬೇರೆಯವ್ರ ಥರ ಏನಂತ ಸೋಂಬೇರಿತನ ಇಲ್ಲ, ಸ್ಪೀಡ್ ಆಗಿದ್ದಾರೆ. ಮತ್ತು ಯಾಕೆ ಅಂತಂದರೆ ನಾನು ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯನಾಗಿದ್ದಾಗ ಅವರು ಸಂಸ್ಕೃತಿ ಇಲಾಖೆ ಮಂತ್ರಿ ಆಗಿದ್ರು. ಅವಾಗ ಮೀಟಿಂಗ್ಗಳಲ್ಲೇ ನಾನು ಅಟೆಂಡ್ ಮಾಡಿದ್ದೀನಿ. ಅವ್ರ ಸ್ಪೀಡ್ ಏನೋ, ಅವ್ರ ಆಲೋಚನೆ ಕ್ರಮ ಏನೋ ಅವ್ರಿಗೆ ಗೊತ್ತಿಲ್ಲ ಅಂತ ಕೇಳ್ತಾರೆ. ಅವರು ಹೊಸದೇನೋ ಪ್ರಾಜೆಕ್ಟ್ ಇದ್ದರೆ ತಂದುಕೊಡಿ ನನಗೆ,
ಆ ಸಂದರ್ಭದಲ್ಲಿ ನಾನು ಜೆ ಲೋಕೇಶ್ ಅವರು ಅಧ್ಯಕ್ಷರಾದಾಗ ಹೋಗ್ಬಿಟ್ಟು ರಂಗಮಂದಿರಗಳ ಪ್ರಾಧಿಕಾರ ಅಂತ ಒಂದು ಪ್ರಾಜೆಕ್ಟ್ನ ತೊಗೊಂಡು ಮುಂದೆ ಇಟ್ಬಿಟ್ರೆ ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್ ಐ ಡೂ ಇಟ್ ಅಂತ ಹೇಳಿದರು. ಆಮೇಲೆ ಅವರೇ ಮಂತ್ರಿ ಆಗಿರಲಿಲ್ಲ, ಬದಲಾಗ್ಬಿಟ್ರದು ಬೇರೆ ಪ್ರಶ್ನೆ. ಅಂದರೆ ಹೊಸದದ್ದು ಏನಾದರೂ ನೀವು ಹೇಳಿದರೆ ಅತ್ಯಂತ ಫಾಸ್ಟಾಗಿ ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ರೀತಿಯಾದಂಥ ಆಲೋಚನೆ ಕ್ರಮ ಇದೆ ಅಲ್ವಾ, ಅದು ನನಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಅವರ ಹಿನ್ನೆಲೆ ಏನು, ಅದು ಮತ್ತೊಂದೇನು ಮಗದೊಂದೇನು ಅನ್ನೋದು ಬಿಟ್ಟು ಒಟ್ಟಾರೆಯಾಗಿ ಏನೋ ಮಾಡಬೇಕು ಅನ್ನೋ ಒಂದು ಹಠ ಇದೆ. ಅದಕ್ಕೆ ಒಂದು ಅಧಿಕಾರ ಸಿಕ್ಕಿದೆ ಇವಾಗ. ಅದಕ್ಕೆ ಅಲ್ಲಿರ್ತಕ್ಕಂಥ ಸಚಿವ ಸಂಪುಟ, ಹೈಕಮಾಂಡು ಇವರೆಲ್ಲರ ಕೋಆಪರೇಷನ್ ಬೇಕಾಗಿದೆ ಇವಾಗ. ಈಗ ಕಾಂಗ್ರೆಸ್ನವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರಲ್ಲ, 2 OBC, 2 SC, 1 ST, 2 ಒಕ್ಕಲಿಗ, 1 ಮುಸ್ಲಿಮು, 2 ಲಿಂಗಾಯತ, ಹಿಂಗೆ ಅವ್ರು ಕೊಡ್ತಾರ. ಹೌದು, ಹಂಗೆ ಅದು ಸರ್ವ ತೋಟದಲ್ಲಿರೋ ಹೂಗಳೇ ಅಲ್ವಾ ಅವೆಲ್ಲ. ಸೊ ಆದ್ರಿಂದ ಎಲ್ಲರೂ ಎಲ್ಲರೂ ಅದು ಇಲ್ಲ ಅಂದ್ರೆ ಆಗೋದಿಲ್ಲ ಮೇಡಮ್. ಸರ್ಕಾರವೂ ಇರೋದಿಲ್ಲ, ಪಕ್ಷವೂ ಇರೋದಿಲ್ಲ. ಲಿಂಗಾಯತರು ತಗೊಂಡ್ರು ಈ ಕಡೆ ಈಶ್ವರ್ ಖಂಡ್ರೆ ಅವರು ಇದ್ದಾರೆ, ಆ ಕಡೆ MB ಪಾಟೀಲ್ ಅವರು ಇದ್ದಾರೆ, ಅಂದ್ರೆ ಘಟಾನುಘಟಿ ನಾಯಕರು ಇದ್ದಾರಲ್ಲ, ಒಂದು ಬೇಸರ. ಅವ್ರು ಲಿಂಗಾಯತರು ಅಲ್ಲಿ ಲಿಂಗಾಯತರಲ್ಲಿ ವೀರಶೈವ ಅವರೇ ಆಗ್ಬಿಟ್ಟದ ಜಗಳಿದಾವೆ ಆಯ್ತಾ. ನಾವು ವೀರಶೈವರು, ನಾವು ಲಿಂಗಾಯತರು ಅಂತ ಹೇಳ್ತಾರೆ. ಲಿಂಗಾಯತರು ವೀರಶೈವರಿಗೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಈಗ ಅಲ್ಲೆಲ್ಲೇ ಜಗಳಗಳು, ಒಳ ಸಮಸ್ಯೆಗಳು ಎಲ್ಲವೂ ಇದಾವೆ. ಇವುಗಳೆಲ್ಲನೂ ನಿಭಾಯಿಸಿಕೊಂಡು ಹೋಗಬೇಕು. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಸೀನಿಯರ್ ಅಲ್ಲಿ ಏನು ಸಚಿವರು ಇದ್ದಾರಲ್ಲ, ಈಗಾಗಲೇ ಅನುಭವಿಸ್ತರು ಇದ್ದಾರಲ್ಲ, ಅವ್ರನ್ನ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಇದೆ. DK ಶಿವಕುಮಾರ್ ಹೊಸಬರು ಮ್ಯಾನೇಜ್ ಮಾಡ್ಬೋದು, ಹೈಕಮಾಂಡ್ ಮ್ಯಾನೇಜ್ ಮಾಡ್ಬಿಡ್ಬೋದು. ಅವರು ಅಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿದಾವಲ್ಲ, ಅವುಗಳನ್ನ ಮ್ಯಾನೇಜ್ ಮಾಡೋದು ಕಷ್ಟ ಇದೆ. ಸೊ ಆದ್ದರಿಂದ ಅವ್ರು ಏನು ಮಾಡ್ತಾರೆ, ಒಂದೊಂದೇ ಕಾರ್ಡ್ಗಳನ್ನ ಪ್ಲೇ ಮಾಡ್ತಾ ಹೋಗ್ತಾರೆ. ಒಂದು ಜಾತಿ ಕಾರ್ಡು, ಒಂದು ಅಹಿಂದ ಕಾರ್ಡು, ಈ ರೀತಿಯಾಗಿ. ಆದ್ದರಿಂದ DK ಶಿವಕುಮಾರ್ ನನಗೆ ಗೊತ್ತಿರುವ ಹಾಗೆ ಅವರಿಗೆ ಒಂದು ಕೆಪಾಸಿಟಿ ಇದೆ. ಏನಾದರೂ ಮಾಡ್ಬೇಕಂದ್ರೆ ಅವರು ಏನಾದರೂ ದುಡ್ಡು ಮಾಡಬೇಕು ಅಂತ ಏನಿಲ್ಲ, ಬೇಜಾನ್ ದುಡ್ಡಿದೆ ಅವ್ರ ಹತ್ರನೇ. ಒಂದು 10,000 ಕೋಟಿ ಇದೆ ಅಂತ ಅಧಿಕೃತವಾಗಿ 1,500 ಕೋಟಿ. ಸೊ ಇಂಥ ಸಂದರ್ಭದಲ್ಲಿ ದುಡ್ಡುಕ್ಕಿಂತ ಮುಖ್ಯವಾಗಿ ಸದ್ಯಕ್ಕೆ ಅವ್ರಿಗೆ 2028 ಚುನಾವಣೆ ಅವ್ರ ಮುಂದೆ ಇರತಕ್ಕಂಥದ್ದು. ಸೊ ಆ ಚುನಾವಣೆಗೆ ಏನೇನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆಯೋ, ಏನು ದುಡ್ಡು ಕಲೆಕ್ಟ್ ಮಾಡಬೇಕಾ, ಓಕೆ. ಜಾತಿವಾರು ನಮ್ಮ ಓಲೈಸಬೇಕಾ, ಓಕೆ. ಅಲ್ಲ ಸರ್, 2028ಕ್ಕೆ ಬರಬೇಕು, ಅದಕ್ಕೆ ಈ ಅಜೆಂಡಾಗಳನ್ನು ಇಟ್ಕೊಂಡಿದ್ರೆ ಜನರನ್ನ ಹಿರ್ಕೊಂಡು ಈಗ ಅಜೆಂಡಾಗಳು ಬರ್ತವೆ ನೋಡ್ಕೊಳ್ಳಿ, ಬೇರೆ ಬೇರೆ ಅಜೆಂಡಾಗಳು ಬರ್ತವೆ. ಈಗ ನಮಗೆ ಮನುಷ್ಯ ಸುಮ್ಮನಿರುವಂಥವನಲ್ಲ. ಅವರು ಏನು ಅಂತಂದರೆ ಈಗಾಗಲೇ ಒಬ್ರು ಯಾರೋ ಜ್ಯೋತಿಷ್ ಹೇಳ್ಬಿಟ್ಟಿದಾರಲ್ಲ, ಇನ್ನು 8 ವರ್ಷ ಅಲ್ಲಾಡ್ಸೋಕ್ಕಾಗೋದಿಲ್ಲ. ಆದ್ದರಿಂದ ಅದನ್ನೇ ಇವ್ರು ನಂಬ್ಕೊಂಡ್ಬಿಟ್ಟು 8 ವರ್ಷ ಕುರ್ಚಿನ ಎಲ್ಲೋದ್ರೂ ತೊಗೊಂಡೇ ಹೋಗ್ತಾರೆ ಅವರು. ಸೊ ಆ ಥರ ಒಂದು ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ನಾನು ಹೇಳ್ತಾ ಇರೋದು, DK ಶಿವಕುಮಾರ್, ಸಿದ್ದರಾಮಯ್ಯ, ಮತ್ತೊಂದು XYZ ಅನ್ನೋದು ನಮಗೆ ಮುಖ್ಯ ಆಗೋದಿಲ್ಲ. ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದೀರಾ, ಇರಿ. ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತೀರಾ, ಇರಿ. ನನಗೆ ಯಾವ ಸರ್ಕಾರ ಆದರೂ ಇರಲಿ, ಏನಾದರೂ ಇರ್ಕೊಳ್ಳಿ, ಕಿತ್ತಾಡ್ತೀರಾ, ಜಗಳಾಡ್ತೀರಾ, ದಯವಿಟ್ಟು ನೀವು ಜಾಗ ಖಾಲಿ ಮಾಡಿ. ಇದನ್ನೇ ಜನ ಹೇಳ್ತಾರೆ. ನಂಗೆ ಈ ಡೆವಲಪ್ಮೆಂಟ್ ಆಗಬೇಕಾದ್ರೆ ಸರ್, ಸಿದ್ದರಾಮಯ್ಯನವ್ರು ರಾಜೀನಾಮೆ ಅಂದಾಗ ಸಿದ್ದರಾಮಯ್ಯ ಆಪ್ತ ಬಳಗ, DK ಶಿವಕುಮಾರ್ ಆಪ್ತ ಬಳಗ ಅಂತೆಲ್ಲ ಕಾಣಿಸ್ತಿತ್ತು, ವಿಚ್ ಇಸ್ ವಿಸಿಬಲ್. ಯಾರು ಕೂಡ ಸಿದ್ದರಾಮಯ್ಯನವ್ರು ರಾಜೀನಾಮೆ ಅಂದಾಗ ಸಿದ್ದರಾಮಯ್ಯನವ್ರು ಒಂದು ಪಕ್ಷ ರಿಸೈನ್ ಮಾಡಿದ್ರೆ ನಾನು ಕೂಡ ರಿಸೈನ್ ಮಾಡ್ತೀನಿ ಅಂತ ಹೇಳಿದ ಯಾವ ಆಪ್ತ ಸಚಿವರನ್ನು ನೋಡಲಿಲ್ಲ. ಈಗ ಇಮಿಡಿಯೇಟ್ ಎಲ್ಲ ಟರ್ನ್ ಆಗಿಬಿಟ್ಟಿದ್ದಾರೆ. ಈ ಸಂಪುಟದಲ್ಲಿ DK ಶಿವಕುಮಾರ್ ಅವ್ರ ಸಂಪುಟದಲ್ಲಿ ತಾನು ಕೂಡ ಜಾಗ ಮಾಡ್ಕೋಬೇಕು ಅನ್ನುವಂಥದ್ದು, ಇದ್ರ ಬಗ್ಗೆ ಹೇಳಬೇಕು. ಆ್ಯಂಡ್ 28 ಯಾರೋ ಜ್ಯೋತಿಷಿಗಳು ಹೇಳದಂತೆ ಇನ್ನೂ 8 ವರ್ಷ ಅಧಿಕಾರ ತೊಗೊಳಕ್ಕಾಗಲ್ಲ ಅಂದರೆ 28ಕ್ಕೆ BJP JDS ಅಂತಿದ್ರಲ್ಲ, ಇಲ್ಲ ಕಾಂಗ್ರೆಸ್ಸೇ. ನೋಡಿ, ಆಗಲೇ ವಿಶ್ಲೇಷಕರು ಮಾತಿಗೆ ನಾನು 100% ಒಪ್ತೇನೆ ಮೇಡಮ್. ಈಗ ಏನಾಗಿದೆ ಅಂತಂದರೆ, ಮೊದಲು ಜನಗಳು ನಾನು ಮತ್ತೆ ಪಾರ್ಟ್ 2 ಬರ್ತಾ ಇದ್ದೀನಿ. ಜನಗಳು ಉತ್ತಮವಾದಂಥವ್ರನ್ನ ಆಯ್ಕೆ ಮಾಡ್ತಾಯಿದ್ರು, ಉತ್ತಮವಾದಂಥ ಕೆಲಸ ಕಾರ್ಯಗಳು ನಡೆಯೋವು. ನಾನು MP ಪ್ರಕಾಶ್ ಸಾಹೇಬ್ರ ಹತ್ರ ಕೆಲವೇ ದಿನಗಳ ಕಾಲ ಅವ್ರಗಳ ಜೊತೆಯಲ್ಲಿದ್ದೆ. ನೋಡೋ ನಾಗೇಂದ್ರ, ನಾನು ಚುನಾವಣೆಗೆ ಹೋದರೆ ಬರೀ ಇನ್-ಹ್ಯಾಂಡ್ ಲೆಟ್ರಲ್ಲಿ ಬರೆದಾಕ್ತೀನಿ ಎಲ್ಲ ಕಡೆಗೆ. ಅಲ್ಲಿ ಊರಿಗೆ ಹೋದಾಗ ನನಗೆ ಚಿತ್ರಾನ್ನ ಇದೆ, ಕಾಫಿ ಅವರೇ ಮಾಡಿಕೊಡೋರು, ಹೇಳ್ಕೊಂಬರ್ತಾಯಿದ್ರೆ ಲೋಕಲ್ ಲೀಡರ್ಗಳಿಗೆ ಗೆಲ್ಸ್ಕೊಂಬರೋರು ಕಣೋ. ನಾನು ಇದನ್ನೆಲ್ಲ ನೋಡಿಲ್ಲ, 2-3 ಸಾವಿರ ಖರ್ಚಾಗುತ್ತೆ ಕಣೋ ಅಂತ ಹೇಳಿರ್ತಕ್ಕಂಥ ಸಾಕ್ಷಿ ನಾನೇ. ಇವತ್ತಿನ ಪರಿಸ್ಥಿತಿಲಿ ನಾನು ಬಂಡವಾಳ ಹಾಕಿದ್ದೀನಿ. ಅವ್ರನ್ನೂ ಸೋಲಿಸಿದ್ರು ಸರ್, ನಾನು ಬಂಡವಾಳ ಹಾಕೊಂಡ್ ಬಂದಿದ್ದೀನಿ. ಇಲ್ಲಿ ಪ್ರಶ್ನೆ ರಿಟರ್ನ್ ತಗೋಬೇಕು ಅಷ್ಟೇ, ನಥಿಂಗ್. ಆಗಲಿ ನನ್ನ ಮಿತ್ರ 90 ಜನ ಅವರೇ ಡೆಲ್ಲಿಲಿ ಅಂತ ಹೇಳಿ. ಅಲ್ಲ ಸರ್, ಹಂಗೆ ಸಚಿವ ಸಂಪುಟದಲ್ಲಿ ನೀವು ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಈ ಪೋಸ್ಟ್ ಅಂತ ಆಗದಿದ್ರೆ ಸಾಕು. ಈಗ ಕೇಳಿ ಇನ್ನೂ ಮುಂದಕ್ಕೆ. ಈಗ ತಾವು ಮತ್ತೆ ಮುಂದೆ 1-2 ಹೆಜ್ಜೆ ಮುಂದಕ್ಕೆ ಹೋಗಿ ಇನ್ನೂ ಒಂದು ಪ್ರಶ್ನೆ ಕೇಳಿದ್ರಿ. ಇಷ್ಟು ದಿನಗಳ ಕಾಲ CM ಜೊತೆಯಲ್ಲಿ ಅನೇಕ ಜನ, ಮೇಡಮ್ ಸಾರ್ವಜನಿಕರು ಹೆಂಗೆ ಮಾತಾಡ್ತಾ ಇದ್ರು ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಅಂತಂದರೆ, ಇವ್ರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಹಗಲು ರಾತ್ರಿ ಸಿದ್ದರಾಮಯ್ಯನ ಪರವಾಗಿದ್ದು ಅವ್ರ ಪರವಾಗಿ ಮಾತಾಡಿ, ಏನು CM ಚೇಂಜ್ ಅಂದ ಕೂಡಲೇ ಟೀಮ್ ಎಲ್ಲ ಈ ಕಡೆ ಬಂದು ನಿಂತ್ಕೊಂಡು ಅವ್ರು ನೊಂಟಿ ಮಾಡಿದಾರಲ್ಲ, ಅಧಿಕಾರದ ದಾಹ ಹೇಗಿದೆ ಅಂತಕ್ಕಂಥದ್ದು. ಒಂದು ನಿಮಿಷ ನಾನು ಹೇಳ್ತಿದ್ದೀನಿ, ಯಾರಿಗಿಲ್ಲ ಅಂತಕ್ಕಂಥದ್ದು. ಅಂದರೆ ನೀವು ಚುನಾವಣೆ ಮೊದಲೇನಂತ ಹೇಳ್ಕೊಂಬಂದ್ರೆ ಎಲ್ರಿಗಿಂತ ಭಿನ್ನ
ವಿಭಿನ್ನವಾಗಿ ಸರ್ಕಾರ ಕೊಡ್ತೀವಿ ಅಂತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡಬೇಕಾಗ್ತದೆ. ಮತ್ತು ಒಂದು ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಏನಂತೆ ತಾವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ, ನಾನು AICC ಪ್ರೆಸಿಡೆಂಟು ಮತ್ತೆ ರಾಜ್ಯಸಭಾ ಮೆಂಬರ್ ಬೇಕಾದ್ರೆ ತೆಗ್ಸಕ್ಕೆ ರೆಡಿ ಇದ್ದೀನಿ, ನನ್ನ ಮಗನ DCM ಮಾಡಿ ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ತೋರಿಸ್ತಾ ಇರೋದು ನಿಜ ತಾನೆ. ಮತ್ತೆ ನಮ್ಮ ಇವರು ಯಾರು ಪ್ರಿಯಾಂಕಾ ಖರ್ಗೆ ಅವ್ರನ್ನ, ಅಲ್ಲಿಂದ ನಾವು ಈ ಕಡೆಗೆ ಬರೋದಾದ್ರೆ ಸಿದ್ದರಾಮಯ್ಯನವ್ರು ಏನಂತ ಹೇಳ್ತಾ ಇದ್ದಾರೆ, ನಾನು CM ಆಗಿ ನಿರ್ಗಮನ ಆಗಿದ್ದೀನಿ, ಮನೆಗೆ ಹೋಗ್ಬೇಕು ಅಂದ್ರೆ ನನ್ನ ಕಂಡೀಷನ್ ನನ್ನ ಮಗನ DCM ಮಾಡಬೇಕು. ಇವರು ಯಾವುದೇ ಚುನಾವಣೆ ಗೆದ್ದು ಬರಲ್ಲ, ಅವ್ರ ಮಗ ಯಾವಾಗ MLC ಮಾಡಿ ಇವತ್ತು ಕರ್ಕೊಂಬಂದಿದ್ದಾರೋ ಇವಾಗ ಏಕ್ದಮ್ DCM ಮಾಡಿ ಅಂತಕ್ಕಂಥ ಮಾತನ್ನ ಅಧಿಕಾರದ ದಾಹ ಆಗಿದೆ. ನೋಡಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತೇಳಿ. ಇವರು ರೂಪಾರವರು, ಈಗ ಅವ್ರು ಯಾರು ಸರ್, ಅವ್ರು DCM ಮಾಡಿ ಅಂತ ಯಾರು ಹೇಳಿಲ್ಲ ಸರ್. ಒಂದು ನಿಮಿಷ, ಅವರು ಮಾಧ್ಯಮಗಳಲ್ಲಿ ತೋರಿಸ್ತಾ ಮಾಧ್ಯಮದವ್ರು ಹೇಳ್ತಾ ಇದ್ದಾರೆ ಸೃಷ್ಟಿ ಹೊರತಾಗಿ ಅವರು ಇವತ್ತವರೆಗೂ ಬಾಯ್ಬಿಟ್ಟು ಹೇಳಿಲ್ಲ. ಒಂದು ನಿಮಿಷ, ಅಲ್ಲಿ ನನ್ಗೆ ಯಾಕೆ ಒಂದು ಪಕ್ಷದ ನಿಜ ಆಗಿದ್ರೆ ಸಂಕಟ ಏನು ಗೊತ್ತಾ ಸರ್, ಈಗ ನೋಡಿ ಶಿಕ್ಷಣ ಇಲಾಖೆ ತಗೊಳ್ಳೋದಾದ್ರೂ ಕೂಡ ಅವರು ಶಿಕ್ಷಣ ಇಲಾಖೆ ಅಂತ ನೀಟಾಗಿ ಪ್ರೊನೌನ್ಸ್ ಮಾಡೋಕೆ ಬರುತ್ತೋ ಇಲ್ಲ ಅಂತವ್ರು ಆ ಪೋಸ್ಟಲ್ಲಿ ಇರ್ತಾರೆ. ದೇಶದ ಕರ್ನಾಟಕ ರಾಜ್ಯದ ಸಮಗ್ರ ಶಿಕ್ಷಣ ಇಲಾಖೆಯನ್ನು ನಿಭಾಯಿಸುವಂಥ ಅಷ್ಟು ಸುಲಭ ಅಲ್ಲ. ಹಾಗೆ ಸಾಮರ್ಥ್ಯ, ಆ ಬ್ಯಾಕ್ಗ್ರೌಂಡ್ ಆಫ್ ಎಜುಕೇಶನ್ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗಲ್ಲ. ಆ ಥರ ಆಗಿದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇರ್ತಿರ್ಲಿಲ್ಲ. ಎಜುಕೇಶನ್ ಅದು ಬಿಟ್ಬಿಡಿ ಪಕ್ಕದಲ್ಲಿ. ಈ ಸದ್ಯಕ್ಕೆ ಇವ್ರು ಹೇಳಿದ್ದಿದೆಯಲ್ವಾ ಸರ್, ಕರೆಕ್ಟಾಗಿ ಹೇಳಿದ್ದಾರೆ. ನಮ್ಗೆ ಹೇಳ್ತಾ ಇರೋದು ಇರಲಿ, ಯಾರೇ ಇರಲಿ, ಎಜುಕೇಶನ್ ಇಸ್ ಮಸ್ಟ್ ಅಂದ್ಬಿಟ್ರೆ ಅರ್ಧದಷ್ಟು ಜನ ಹೊರಗಡೆ ಹೋಗ್ತಾರೆ. ಡಿಗ್ರಿ ಬೇಕು ಅಂತಂದ್ರೆ ಅಲ್ಲಿ ಇರೋದೇ ಇಲ್ಲ ಯಾರು ಸಹಿತ. ಕಡೆ ಪಕ್ಷ ಸರ್, ಕೆಲವು ಇಲಾಖೆಗಳು ಹಂಗೆ ನಡಿಬೇಕು, ಶಿಕ್ಷಣ ಇಲಾಖೆ ಹಂಗೆ ನಡಿಬೇಕು. ಪ್ರೈಮ್ ಮಿನಿಸ್ಟರ್ ಪರವಾಗಿಲ್ವಾ? ಪ್ರೈಮ್ ಮಿನಿಸ್ಟರ್ ಪರವಾಗಿಲ್ವಾ? ಡಿಗ್ರಿ ತೋರಿಸದೇ ಇರೋರು ಪರವಾಗಿಲ್ವಾ? ಅಣ್ಣ ಸರ್ ಮುಂದುವರಿಸ್ತೀನಿ. ಇವತ್ತು ಆಗಿರ್ತಕ್ಕಂಥ ಬೆಳವಣಿಗೆ ಸನ್ಮಾನ್ಯ ರಾಜಣ್ಣ ಅವ್ರ ಪರಿಸ್ಥಿತಿ ಏನಿದೆ, ಸಿದ್ದರಾಮಯ್ಯ ಪರವಾಗಿ ಮಾತಾಡಿದ್ದಕ್ಕೆ ಇವತ್ತು ಆ ವ್ಯಕ್ತಿ ಒಂದು ಉಸಿರು ಕೂಡ ಇಲ್ಲ. ಅಂದರೆ ಅವ್ರ ಶೆಡ್ ಆ ಕಡೆ ನಾವು ಆಪೋಸಿಟ್ ಅವ್ರು ಬಂದಿದ್ದೀವಿ. ಇವತ್ತು ತಾವೇ ತೋರಿಸ್ತಾ ಇದ್ದೀರಾ, ಜಮೀರ್ ಅವರ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀರಾ, ಪಕ್ಷದ ವಿರೋಧಿ ಚಟುವಟಿಕೆ ಅಂತೇಳಿ. ಅಲ್ಲ ನಮ್ದೆಲ್ಲ ವಾಯ್ಸು ಅಂತಾರೆ. ಇವತ್ತು ಹೈಕಮಾಂಡ್ ಕೂಡ ಅದು ಆಲ್ರೆಡಿ ಆ ವಿಡಿಯೋ ಮುಟ್ಟಿರೋದ್ರಿಂದನೇ ಇಬ್ಬರನ್ನ ಸಸ್ಪೆಂಡ್ ಮಾಡಿರೋದು ಅಂತಕ್ಕಂಥದ್ದು ಕೂಡ ಸ್ಪಷ್ಟ ಆಗಿದೆ. ಈಗಾದರೆ ತಲೆದಂಡ ಇನ್ನೊಬ್ರಿಗೆ ಹೋಗುತ್ತಾ? ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈಗೊಂದು ಡೆಲ್ಲಿಗೆ ಹೋಗೋಕ್ಕಿಂತ ಮೊದಲು ಸರ್, ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ಹರಿಪ್ರಸಾದ್ ಅವರು ಒಂದು ಕಾಲು ಗಂಟೆ ಕಾಲ ಚರ್ಚೆ ಮಾಡಿದ್ದಾರೆ. ಏನು ಚರ್ಚೆ ಮಾಡಿದ್ದಾರೆ? ಜಾರಕಿಹೊಳಿ ಅವರೆಲ್ಲೋ DCM ವಿಷಯದಲ್ಲಿ ಸ್ವಲ್ಪ ತಕರಾರಾಗಿದೆ, ಮತ್ತೆ ನಮ್ಮ ಪರಮೇಶ್ವರ್ ಅವರು ಕೂಡ ಅದಕ್ಕೆ ಒಪ್ತಾ ಇಲ್ಲ ಅಂತಕ್ಕಂಥ ಮಾತು ಬಂದಿರೋದ್ರಿಂದ ಹರಿಪ್ರಸಾದ್ ಅವ್ರ ಜೊತೆ ಏನೋ ಮಾತುಕತೆಗಳು ನಡೆದಿದೆ ಅಂತಕ್ಕಂಥದ್ದು ಕೂಡ ಒಂದು ನನ್ನ ಮಾಧ್ಯಮದಲ್ಲಿ ನೋಡಿದೆ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಒಂದೊಂದು ಬಣದವರು ಒಂದೊಂದು ರೀತಿ ಒಂದೊಂದು ಅವ್ರದ್ದೇ ಆದಂಥ ಇದನ್ನ ಪ್ಲಾನ್ ಗೇಮ್ನ ಮಾಡ್ತಾ ಇದ್ದಾರೆ ಕಣ್ಣು ಮುಂದೆ. ಈಗ ದಿನೇಶ್ ಗುಂಡೂರಾವ್ ಯಾರ ಮಗ ಸೇಮ್ ಇದೇ ರೀತಿ ನೀವು ಪದೇ ಇದಕ್ಕೆಲ್ಲ ಮೂಲ ಪ್ರಶ್ನೆ ಇರ್ತಕ್ಕಂಥದ್ದು ನಾವೆಲ್ಲ ಮಾತಾಡಿರೋದು ಒಂದೇನೆ, ಉತ್ತಮನ ತಂದು ಉತ್ತಮವಂತ ಸರ್ಕಾರ ಕೊಡಬೇಕು. ಅಧಿಕಾರಕ್ಕೆ ಬಂದ್ರು ನೆಕ್ಸ್ಟ್ ಹಂಗೆ ಮಾಡಬೇಕು ಸರ್, ಹಂಗಿದ್ರೆ ಮಾತ್ರ ಒಂದು ನಿಮಿಷ ಪಕ್ಷಾತೀತವಾಗಿ ಸರ್ ಒಂದು ಮಾತು ನಿಮಗೂ ರಿಕ್ವೆಸ್ಟ್. ಇವ್ರಿಗೆ ಇಚ್ಛೆ ಇದೆ, ಪ್ರಾಕ್ಟಿಕಲಿ ಹೆಂಗಾಗತ್ತಾ? ಅವ್ರ ಮಗನಿಗೆ ನೀವು DCM ಅಂತ ಹಿಂಗ್ ಮಾಡ್ತಿದ್ರಿ, ಇವ್ರು ಇದರಲ್ಲಿ ಪೂರ್ತಿಯಾಗಿ ಇರ್ತಕ್ಕಂಥ ಕಾನೂನು ಪೂರ್ತಿಯಾಗಿ ಅವರೇ ಇದಾರಲ್ಲ. ಒಂದು ನಿಮಿಷ ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಒಂದು ಮಾತು ಹೇಳ್ತಾ ಇದ್ದೀನಿ ನಾನು ಸ್ಪಷ್ಟವಾಗಿ, ಪಕ್ಷಾತೀತವಾಗಿ ಮಾತಾಡಬೇಕು ಅನ್ನೋದಾದ್ರೆ ಆಗಲೇ ಒಂದು ಮಾತನ್ನು ಹೇಳಿದ್ದೀನಿ, ಹಿರಿಯರು ಕೂಡ ಒಪ್ತಾರೆ ಅಂತ ಕಾಣುತ್ತೆ. ಉತ್ತಮವಾದಂಥವ್ರು ಆರಿಸ್ಕೊಳ್ಳಿ. ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿದ್ರಿ, 3 ಬಾರಿ ಸೋಲಿಸ್ಲಿಲ್ವಾ? ಜನಕ್ಕೆ ಇಷ್ಟ ಎಲ್ಲ ಸೋಲಿಸಿದ್ರು, ಅದು ಪ್ರಶ್ನೆನೇ ಬರೋದಿಲ್ಲ. ನಾವು ಹಿಂಬಾಗ್ಲಿಂದ ಏನು ಬರಲಿಲ್ಲ, ನೀವು ಅನ್ಕೊಳ್ಳೋದಕ್ಕೆ ಅವ್ರ ಮೊಮ್ಮಗನೋ ಇವ್ರ ಮಗನೋ ಅಂತೇಳಿ ಬರಲಿ ಜನಗಳ ಮುಂದಕ್ಕೆ ಕೆಲಸ. ಈಗ ನೋಡಿ 80 ಕ್ಷೇತ್ರಗಳು ಆಲ್ರೆಡಿ ಪ್ರವಾಸ ಮಾಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ಯಾರೋ ಒಬ್ಬರನ್ನ ತೋರಿಸಿ ನೋಡ್ಬಿಡೋರು 80 ಕ್ಷೇತ್ರ ಪ್ರವಾಸ ಮಾಡಿರ್ತಕ್ಕಂಥವ್ರು. ಈ ರೀತಿ ತಳಮಟ್ಟದಲ್ಲಿ ಕೆಲಸ ಮಾಡಿಕೊಂಡು ಜನಗಳ ಕಟ್ಟ ಕಡೆ ದೇವೇಗೌಡರಿಗೆ ನೀವು ವಿಶ್ರಾಂತಿ ಕೊಡಿ ಸರ್, ಅವ್ರು ಮತ್ತೆ ರಾಜ್ಯಸಭೆ ಕಳಿಸಬೇಕು ಅಂತೀರ. ಮೇಡಮ್ ಅದಕ್ಕೆ ಉತ್ತರ ಕೊಡಿ ಅವ್ರಿಗೆ. ಒಂದು ಇದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ದಾರೆ. ದೇವೇಗೌಡರಂಥವ್ರಾಗಿರ್ಬೋದು, ಖರ್ಗೆಜಿ ಅಂತವ್ರಾಗಿರ್ಬೋದು, ಹಿರಿಯರ ಮಾರ್ಗದರ್ಶನ ಬೇಕಾಗ್ತದೆ ಯಾವಾಗಲೂ ಕೂಡ. ನೀವು ಹುಡುಗರು ಇಷ್ಟ ತನಕ ಹೇಳ್ತಿದ್ರಿ, ಏಕಾಏಕಿ ಹೊಸಬರನ್ನ ತಗೊಂಡು ಮತ್ತೆ 6 ತಿಂಗಳು ಟ್ರೈನಿಂಗ್ ಕೊಡಬೇಕು, 6 ತಿಂಗಳಲ್ಲಿ ನನ್ನ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗುತ್ತೆ, ಅದಕ್ಕೆ ಹೊಣೆಗಾರಿಕೆ ಯಾರು? ಅದೇ ಮಲ್ಲಿಕಾರ್ಜುನ್ ಖರ್ಗೆ ದೇವೇಗೌಡರು ಸರ್ ಮತ್ತೊಬ್ರು ಅಂತ ಮಾತುಗಾರಿಕೆ ಉಳ್ಳವರನ್ನ ಸೃಷ್ಟಿ ಮಾಡಬೇಕು, ಅಲ್ಲಿ ನಿಂತು ಹೋಗಬಾರ್ದು. ಹೌದು, ಯಾಕೆ ಅಂತಂದ್ರೆ ಯಾವ ರೀತಿ ಎಷ್ಟೋ ಜನ ನೀವು ಆಗ್ಲೇ ಹೇಳಿದ್ರಿ, ಕೆಲವರು ಸಂವಿಧಾನ ಹಿಡ್ಕೊತಾರೆ, ಪೇಜ್ ನಂಬರ್ 28 ಏನಿದೆ ಅಂತ ಕೇಳಿ ಅವ್ರನ್ನ, ಗೊತ್ತಿದೆ ಸಂವಿಧಾನದ ಬಗ್ಗೆ. ಆ ಕಾರಣಕ್ಕೆ YSV ದತ್ತ ಇದ್ದಾರೆ, ತುಂಬಾ ಇಂಟೆಲಿಜೆಂಟ್, ಕಳಿಸಿ ಅವ್ರನ್ನ. ಜನ ಸೋಲ್ಸಿದ್ರು, ರಾಜ್ಯಸಭೆ ಕಳಿಸ್ತೀವಿ ಖಂಡಿತ. ಉತ್ತಮವಾದಂತ ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರಿಗೆ ಏನೇನು ಸ್ಥಾನಮಾನಗಳು ಕೊಟ್ಟಿವಿ
ಅಂತಕ್ಕಂಥದ್ದು ಕೂಡ ಕಣ್ಣು ಮುಂದೆ ನೋಡಿದ್ದೀರಾ. ಯಾಕೆ ಕೊಟ್ಟಿಲ್ಲ ಹಾಗಾದ್ರೆ? ಮೇಡಮ್, ನಾನೊಬ್ಬ ಸರ್ವಸಾಮಾನ್ಯ ಕಾರ್ಯಕರ್ತ, ನಾನು ದುಡಿಮೆಗೆ ನನಗೂ ಕೂಡ ಕೊಟ್ಟರು, ನಾನು ಜನಗಳ ಮಧ್ಯೆ ಹೋದೆ, ಡೆಪಾಸಿಟ್ ಕೊಡಲಿಲ್ಲ ನನಗೆ, ಗೊತ್ತಾಯ್ತಾ? ನಾನು ಘಟಾನುಘಟಿಗಳು ಯಾವ ಕೇಂದ್ರ ಸಚಿವರ ವಿರುದ್ಧವಾಗಿ ನಾನು ಸ್ಪರ್ಧೆ ಮಾಡಿದ್ದೆ, ಅಲ್ಲಿ ಹಣ ಇದ್ದು ನನ್ನ ಹತ್ರ ಇರಲಿಲ್ಲ, ನಾನೇನ್ ಮಾಡ್ಲಿ ಹಾಗಾದ್ರೆ? ಜನಗಳ ಜೊತೆಯಲ್ಲೂ ಕೂಡ ಜವಾಬ್ದಾರಿಯುತವಾದ, ನೀವು ಅವ್ರ ಕುಟುಂಬದಲ್ಲಿ ಹುಟ್ಟಿದ್ರೆ ಅದು ಖಂಡಿತ, ಅದು ಖಂಡಿತ, ಅದು ಖಂಡಿತ. ಅದಕ್ಕೆ ಕುಟುಂಬ ರಾಜಕಾರಣ. ಹೌದೌದು. ಆಮೇಲೆ ಇನ್ನೂ ಒಂದು ಏನಂತಂದ್ರೆ, ಕುಟುಂಬ ರಾಜಕಾರಣ ಅಂದ್ರೂ ಕೂಡ ಜನಗಳ ಮಧ್ಯಕ್ಕೆ ಬರಲಿ, ಜನ ತೀರ್ಮಾನ ಮಾಡ್ತಾರೆ ಯಾವುದೇ ಕುಟುಂಬ ಆಗಿರ್ಲಿ. ರಾಜಕಾರಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತೋಗ್ಬಿಟ್ರಲ್ಲ, ಸೋತ್ರಲ್ಲ, ಡಾಕ್ಟರ್ನು ಆರಿಸ್ಬಂದ್ರು, ಅವ್ರ ಅಳಿಯನ್ನು ಆರಿಸ್ಕೊಂಡ್ ಬಂದ್ರು, ಒಂದು ನಿಮಿಷ, ಯಾರನ್ನೂ ಬಿಟ್ಟರೆ ಮೇಡಮ್, ಒಂದು ಲಾಸ್ಟ್ ಪದೇ ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಒಂದು ರೀತಿ ಜಾತ್ಯತೀತ ಜನತಾದಳದಲ್ಲಿ ದೇವೇಗೌಡರು, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅಂದ್ರೆ ಸ್ವಲ್ಪ ಕೆಲವು ಜನಕ್ಕೆ ಭಯ ಇದೆ. ಯಾಕೆ ಅಂತಂದ್ರೆ, ಒಂದು ನಿಮಿಷ ಮೇಡಮ್, ಒಂದು ಸೆಕೆಂಡ್, ನಮ್ಮೂರಲ್ಲಿ ಟೆಂಟ್ ಇದೆ, ಯಾವುದೇ ಪಿಕ್ಚರ್ ಹಾಕ್ಲಿ ಫಸ್ಟ್ ಬೋಣಿ ನಮೋ ವೆಂಕಟೇಶ್ ಅಂತ ಹಾಡಾಕ್ತಾರೆ. ಯಾಕಂದ್ರೆ ದೇವರೇ ನಮ್ಮನ್ನು ಕಾಪಾಡಪ್ಪ ಅಂತ. ಯಾರು ತಪ್ಪು ಮಾಡ್ತಾರೋ ಅವ್ರ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಧ್ವನಿ ಶ್ರೀಮಾನ್ ದೇವೇಗೌಡರ ಕುಟುಂಬಕ್ಕೆ ಇದೆ ಅಂತಕ್ಕಂಥ ಹೆದರಿಕೆ ಇಟ್ಟಿದ್ದೀವಿ. ಹಿಂದೆ ಇತ್ತು, ಈಗಲೂ ಇದೆ, ಮುಂದಕ್ಕೂ ಇರುತ್ತೆ. ರೈಟ್. ಪುರಾಣಿಕ್ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ? ಕಡೆ ಪಕ್ಷ ಈಗ 2 ವರ್ಷ ಅವಕಾಶ ಇರೋದ್ರಿಂದಾಗಿ 1.5 ವರ್ಷ ಅನ್ಕೊಳ್ಳೋಣ ಸರ್, ಲಾಸ್ಟ್ 6 ಮಂತ್ಸ್ ಬಿಟ್ಕೊಡ್ಬೇಕಾಗತ್ತೆ ಎಲೆಕ್ಷನ್ ಅಂತ. ಈ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಂಪುಟ ಸಮಗ್ರವಾಗಿದ್ರೆ, ಬಲಿಷ್ಠವಾಗಿದ್ರೆ, ಕಡೆ ಪಕ್ಷ ಶಿಕ್ಷಣ ಇರೋರಿಗೆ ಶಿಕ್ಷಣ ಇಲಾಖೆ, ಆರೋಗ್ಯದ ಬಗ್ಗೆ ಕಾಳಜಿ ಇರೋರಿಗೆ, ಸ್ವಲ್ಪ ಎಜುಕೇಟೆಡ್ಸ್ಗೆ ಆರೋಗ್ಯ ಇಲಾಖೆ, ಈ ಥರ ಏನಾದರೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಒಂದು ಪಾಸಿಟಿವ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಹೇಗೇನು ಜಾತಿ ಪ್ರಾಂತ್ಯ ಅಂತ ಕೂತ್ಕೊಂಡ್ರೆ ಭಾಳ ನಷ್ಟ ಆಗುತ್ತೆ ಕರ್ನಾಟಕಕ್ಕೆ. ಶಿವಕುಮಾರ್ ಅವರು ಶಶಿಕಾಂತ್ ಹೇಳಿದ್ದು ಒಂದು ಮಾತು, ಅವರ ವಿಚಾರನ ಬೇರೆದು ನಾನು ಒಪ್ಪದೆ ಹೋದ್ರೆ ಅಥವಾ ರಿಸರ್ವೇಶನ್ ಇದ್ರು, ಅವ್ರು ಏನ್ ಹೇಳಿದ್ರು ಶಿವಕುಮಾರ್ ಬಗ್ಗೆ ಹೇಳಿದ್ರು, ಸ್ಪೀಡ್ ಇದೆ ಅಂತ. ಅಂದ್ರೆ ನನ್ನ ಪ್ರಕಾರ ಈ ಸಿದ್ದರಾಮಯ್ಯನವರು ಸಿದ್ಧಾಂತ ಅನ್ನೋದು ಮತ್ತೆ ಅವರ ಅನುಭವ ಇವೆರಡೂ ಸೇರ್ಕೊಂಡು ಏನೇನೋ ಮಾಡಕ್ ಹೋಗಿ ಮೊದಲನೇ ಟರ್ಮ್ ಹೆಸರು ಪಡೆದ್ರು, 2ನೇ ಟರ್ಮ್ ನಲ್ಲಿ ಹೆಸರು ಕಳ್ಕೊಂಡ್ರು, ಅಥವಾ ಇನ್ನು ಒಳ್ಳೆ ಕೆಲಸ ಮಾಡ್ಬೋದು, ಮಾಡ್ಲಿಲ್ಲ, ಮತ್ತೆ ರಿಸರ್ವೇಶನ್ ಶಿವಕುಮಾರ್ ಅದೇ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾನು ಶಿವಕುಮಾರ್ ಬಗ್ಗೆ ಒಂದೇ ಇಸ್ ಅ ಮ್ಯಾನುಫ್ಯಾಕ್ಚರ್ ಅಷ್ಟು ಮಾತ್ರ ಹೇಳ್ಬೋದು. ಯಾಕಂದ್ರೆ ಆತನಿಗೆ ಏನು ಒಂದು ತೀರ್ಮಾನ ಇದೆಯಲ್ಲ, ಅವ್ರು ಹೇಳಿದ್ರಲ್ಲ ಯಾವ್ದೋ ಸಬ್ ಕಮಿಟಿನಲ್ಲಿ ಸಂಸ್ಕೃತಿ ಇಲಾಖೆನಲ್ಲಿ, ಅದು ಸ್ಮಾಲ್ ಎಕ್ಸಾಂಪಲ್ ಇರ್ಬೋದು. ದಟ್ ಇಟ್ ಸೆಲ್ಫ್ ಶೋಸ್ ದಟ್ ಹಿ ಈಸ್ ಓಪನ್ ಫಾರ್ ನ್ಯೂ ಐಡಿಯಾಸ್. ಮತ್ತೆ ನೀವು ಈಗ ಮಾಧ್ಯಮದ ಮೂಲಕ ನಮ್ಮಂತವರು ಶಿಕ್ಷಣ ಮತ್ತೆ ಆರೋಗ್ಯ ಇಂಥ ಇಲಾಖೆಗಳನ್ನು ಒಳ್ಳೆಯವ್ರಿಗೆ ಕೊಡಿ, ಆಮೇಲೆ ಆ ಹಿಂದೆ ಉಸ್ತುವಾರಿ ಮಂತ್ರಿಗಳು ಅವ್ರ ರಿಪೋರ್ಟ್ ಕಾರ್ಡ್ ತಗೊಳ್ಳಿ. ಜೊತೆಗೆ ಶಿವಕುಮಾರ್ ಅವರಿಗೆ ಇನ್ನೂ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರಲಿ ಊಹೆನೇ ಇರ್ಲಿಲ್ಲ. JDS ಬಿಜೆಪಿ ಅವರ ತಪ್ಪುಗಳಿಂದಾಗಿ ಅವ್ರ ಅಧಿಕಾರ ಕಳ್ಕೊಂಡ್ರು. ಆದ್ರಿಂದ ಈ 2028 ಚುನಾವಣೆ ಏನಾದ್ರೂ ಕಾಂಗ್ರೆಸ್ಗೆ 136 ಅಂತೂ ಬರಲ್ಲ, ಅಟ್ಲೀಸ್ಟ್ ಕಾಂಗ್ರೆಸ್ ಹತ್ತತ್ರ ಒಂದು ಪೈಪೋಟಿ ಕೊಡುವ ಶಕ್ತಿಯನ್ನ ಮಾಡಲಿಕ್ಕೆ ಶಿವಕುಮಾರ್ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಅದು ಮಾಡ್ತಕ್ಕಂಥ ಚಾಕಚಕ್ಯತೆ, ಪೊಲಿಟಿಕಲ್ ಸ್ಟ್ರಾಟಜಿ, ಆಮೇಲೆ ಮ್ಯಾನಿಪುಲೇಷನ್ಸ್ ಮತ್ತೆ ಎಲ್ಲ ಇದೆ. ಬಟ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಸಿದ್ದರಾಮಯ್ಯನವರು ಹೆಂಗ್ ಕಳ್ಕೊಂಡ್ರು ಇದನ್ನ ಗ್ರಿಪ್, ಆ ರೀತಿ ಇವ್ರು ಕಳ್ಕೋಬಾರ್ದು, ಮಂತ್ರಿಗಳ ಒತ್ತಡಕ್ಕೆ ಮಡಿಬಾರ್ದು. ಅದರಿಂದ ನಮ್ಮ ನಡುವೆ ಅವ್ರಿಗೆ ದುಡ್ಡಿನ ಅಗತ್ಯ ಇಲ್ಲ, ಭ್ರಷ್ಟಾಚಾರದ ಅಗತ್ಯ ಇಲ್ಲ, ಆದ್ರೆ ಭ್ರಷ್ಟಾಚಾರದ ಲಾಭಿ ಅವ್ರು ಸುತ್ತಮುತ್ತ ಇದೆ, ಅದ್ರ ಬಗ್ಗೆ ಎಚ್ಚರಿಕೆ. ಆತ್ಮನದವ್ರೆ, ನೀವು ಹೇಳಬೇಕು, ಹೈಕಮಾಂಡ್ ಅಥವಾ ಕುರ್ಚಿ ಕದನ ಇಂಥದ್ದು 1000 ಆಗಲಿ ನಿಮ್ಮ ಪಾಡಿಗೆ ನೀವು ಇದ್ಬಿಡ್ತೀರಾ ಹೆಂಗೆ? ಏಕೆಂದರೆ ಆಗುವಂತಹ ಕೆಲವೊಂದು ಅಕ್ರಮಗಳನ್ನು ಅಥವಾ ಅವ್ಯವಸ್ಥೆಗಳನ್ನು ಪ್ರಶ್ನೆ ಮಾಡಬೇಕು ಪ್ರತಿಪಕ್ಷವಾಗಿ. ಈಗಾಗಲೇ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹೋರಾಟಗಳನ್ನು ನಿರಂತರವಾಗಿ ಇಟ್ಟಿದ್ದೀವಿ. ನೀವು ಏನೇ ಹೇಳಿದ್ರು, ಜನ ಏನು ಹೇಳಿದ್ರು, ಜನಕ್ಕೆ ಗೊತ್ತಿದೆ ನಮ್ಮ ಹೋರಾಟ. ಮೈಸೂರು ಪಾದಯಾತ್ರೆ ಆಗ್ಬೋದು, ಕಬ್ಬು ಬೆಳೆಗಾರರ ಬೆಂಬಲಕ್ಕೆ ನಿಂತಿದ್ದಾಗ್ಬೋದು, ಈಗ ಅನೇಕ ಹೋರಾಟಗಳನ್ನ ಕಾಂಗ್ರೆಸ್ನ ವಿರುದ್ಧ ನಾವು ಮಾಡಿದ್ದೀವಿ. ಸದನದ ಒಳಗಡೆನೂ ಅಷ್ಟೇ ಪ್ರತಿಭಟನೆಯನ್ನು ಮಾಡಿದ್ದೀವಿ, ಹೊರಗಡೆನೂ ಕೂಡ ಪಕ್ಷ ಅದೇ ರೀತಿ ಹೋರಾಟವನ್ನು ಕೊಟ್ಟಿದೆ. ಒಟ್ಟಾರೆ ಅಹಿಂದ ಓಟನ್ನ ಈ ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕಳ್ಕೊಂಡಿರೋದನ್ನ ಖಂಡಿತವಾಗ್ಲೂ ನೋಡಿ. ದಲಿತರು ಅಲ್ಲಿಂದ ಆಚೆ ಹೋದ್ರು, ಒಳ ಮೀಸಲಾತಿಯಲ್ಲಿ ಏನೋ ಕೆಲಸ ಆಗ್ಲಿಲ್ಲ, ದಲಿತರು ಓಟ್ ಹೋಯ್ತು. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರ ಮತ ಅಲ್ಲೇನಾಯ್ತು ಅಂತ ಗೊತ್ತಾಗಿದೆ, ಜಮೀರ್ ಕತೆ ಏನಾಯ್ತು ಅಂತ ಗೊತ್ತಾಗಿದೆ, ಇಬ್ರು ರಾಜೀನಾಮೆ ಪಡೆದಿದ್ರಿ. ಇನ್ನು OBC ಆ ಸಮುದಾಯದ ಒಬ್ಬ ನಾಯಕನನ್ನೇ ನೀವು ಇವತ್ತು ಹೊರಗಡೆ ಇಟ್ಟಿದ್ದೀರಿ. ಇಬ್ರು ಮಂತ್ರಿಗಳನ್ನ ರಾಜೀನಾಮೆ ಪಡೆದಿದ್ರಿ, ರಾಜಣ್ಣ ಮತ್ತೆ ನಾಗೇಂದ್ರ ಅವ್ರನ್ನ. ಕಾಕತಾಳಿ ಆಗಿರ್ಬೋದು, ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಿರ್ಬೋದು. ಇಷ್ಟೆಲ್ಲ ಆದ್ಮೇಲೆ ಅಹಿಂದ ಹೋಯ್ತು, ಇವ್ರು ಅಂತಿ ಆಡಿದ್ದಾರೆ. ಹಾಗಾಗಿ ಅಹಿಂದ ಮತಗಳು ಇವ್ರು ಕಳ್ಕೊಂಡಿದ್ದಾರೆ. ಇನ್ನೇನಿದ್ರ ಜನ ಅಹಿಂದ ಅನ್ನೋದಷ್ಟೇ ಅಲ್ದೇನೆ ಇವತ್ತು ರಾಜ್ಯಕ್ಕೆ ಬೇಕಾಗಿರೋದು ಒಂದು ಒಳ್ಳೆ ಆಡಳಿತ ಕೊಡುವಂತ ಸರ್ಕಾರ. JDS ಬಿಜೆಪಿ ಎರಡು ಮೈತ್ರಿಕೂಟದಲ್ಲಿ ನಾವಿದ್ದೀವಿ. ಸಿದ್ದರಾಮಯ್ಯ ಬಣದ ನಾಯಕರು ಎಷ್ಟರ ಮಟ್ಟಿಗೆ ಸಚಿವ ಸಂಪುಟದಲ್ಲಿ ಇರ್ತಾರೆ? ಪರ್ಸೆಂಟೇಜ್ ಅರ್ಧದಷ್ಟು ಇರ್ತಾರೆ ಬಿಡಿ. ಹೌದಾ? 50% ಇರ್ತಾರೆ ಅವ್ರು.
ಅಲ್ಲ ಪೆಟ್ಟಿ ಮೇಲೆ ನಂಗೂ ಇಲ್ಲ. ತಮ್ಮನ್ನ ನಂಬಿದಂಥವ್ರನ್ನ ಕೈ ಬಿಡದ ಪ್ರಶ್ನೆನೇ ಇಲ್ಲ. ಆಮೇಲೆ ಇವಾಗ ಅಹಿಂದ. ಅಲ್ಲ ಇವ್ರು ಹೇಳಿದ್ರಲ್ವಾ, ಇಷ್ಟು ದಿನದ ಲೆಕ್ಕವೇ ಬೇರೆ, ಇನ್ಮೇಲೆ ಲೆಕ್ಕನೇ ಬೇರೆ. ಹೌದಾ? ಯಾವ್ಯಾವ ಹೋಗಿದಾವಲ್ಲ ಅವನ್ನೆಲ್ಲ ಹಿಂಗ್ ಹಿಡ್ಕೊಂಡ್ಬರ್ಬೇಕು ಅಂತ ಗೊತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಅವರು ಅಲ್ಲ ಇರೋದು ಹೇಳ್ತೀನಿ ಕೇಳಿ, ಬಿಜೆಪಿ ಅವರು ನೋಡ್ಕೊಳ್ಳಿ ಸಾಕು, ಇನ್ಮೇಲೆ ನೋಡ್ಕೊಳ್ಳಿ. ಅಲ್ಲ ನೀವು ಕಾಯ್ತಾ ಇದ್ದೀರಾ ನೆಗಲಿ ಅಂತ? ಅಲ್ಲ ಇನ್ಮೇಲೆ ಹೇಳ್ತಾ ಇದ್ದೀನಿ ಬಿಜೆಪಿ ಅವರು ಅಲರ್ಟ್ ಆಗಿರ್ಬೇಕು. ಯಾಕಂದ್ರೆ ಇಷ್ಟು ದಿನಗಳ ಅರ್ಥ ಮಾಡ್ಕೊಳ್ಳಿ, ಇಷ್ಟು ದಿನಗಳ ಕಾಲ ಪಾಲಿಟಿಕ್ಸ್ ಬೇರೆ, ಇವಾಗ ಇರೋದು ರಿವೆಂಜ್ ಪಾಲಿಟಿಕ್ಸ್. ಅರ್ಥ ಮಾಡ್ಕೊಳ್ಳಿ, ನೀವು ಒಂದು ಸಿಡಿ ಬಿಡುಗಡೆ ಮಾಡಿದ್ರೆ 4 ಸಿಡಿಗಳು ಬರ್ತವೆ ನಿಮ್ದು. ಅರ್ಥ ಮಾಡ್ಕೊಳ್ಳಿ, ಕನ್ನಡ ಸಂಸ್ಕೃತಿ ಇಲಾಖೆ ಅವ್ರು ಮಾಡಿದಂತ ಕೆಲಸ ಕಲಾವಿದರನ್ನ ಅನಾಥರು ಮಾಡ್ಬಿಟ್ರು. ಕಲಾವಿದರಿಗೆ ಅವ್ರ ವಿಷನ್ ಇದೆ ಅಂತಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೌದಾ? ಭಕ್ತಿ ಇದೆ ಅವ್ರಿಗೆ ದೇವ್ರ ಮೇಲೆ. ಒಂದ್ ಸೆಕೆಂಡ್. ದೇಶದಲ್ಲಿ ಇವತ್ತು ಒಂದ್ ಸೆಕೆಂಡ್. ಬೆಳವಣಿಗೆ ಈಗ ಏನಾಗ್ತಾ ಇದ್ದ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ನೋಡ್ತಾ ಇದ್ದೀವಿ. 40 ವರ್ಷಗಳು ದೇಶ ಆಳಿದವರು 4 ರಾಜ್ಯಗಳಲ್ಲೂ ಕೂಡ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ರಿಪೀಟ್ ಆಗುತ್ತೆ ಇರಿ ಸರ್. ಇನ್ನೇನು ಆಗಲ್ಲ. ಆತ್ಮಾನಂದವರು, ಶಶಿಕಾಂತ್ ಅವರು, ಬಾಬು ಸರ್, ಹಂಗೇನೆ ಚಮ್ಮಿ ಪುರಾಣಿಕ್ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ನವರ ಅದು ಘೋಷವಾಕ್ಯ. ಆ ನಿಟ್ಟಿನಲ್ಲಿ ಸಚಿವ ಸಂಪುಟದಲ್ಲೂ ಕೂಡ ಈ ಧರ್ಮದ ಪಾಲನೆ ಆಗುತ್ತಾ ಕಾದು ನೋಡೋಣ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.